ಹೇಳ್ರಿ ದಣ್ಯಾರ ಯಾಕ ನಮ್ಮೂರು ಆಚಾರ್ಯಗಳು ಬಂದಾರಲ್ರಿ ಅಪ್ಪ ಏನೋ ಹೊಸ ಲೇ ಪೆದ್ರಂಡ ಗಂಡ ಅನಿಷ್ಟ ಮುಂಡೆ ಇದೆ ಎಷ್ಟು ಬೈದು ಹೇಳಿದ್ರೆ ತಿಳಿದಿರಲ್ಲೇ ಮೂರ್ಖ. ಇವತ್ತು ನಮ್ಮ ದೇಸಾಯಿಯವ್ರ ತಂಗಿಗೂ ನಮ್ಮ ಸುಬ್ಬರೆಡ್ಡಿಗೆ ನಿಶ್ಚಿತಾರ್ಥ ಕಾರ್ಯಕ್ರಮ ಇತ್ತು. ಅನಿಷ್ಟ ಮುಂಡೆ ಇದೆ ಏನ್ರಿ ಅಷ್ಟು ಅರಿಷ್ಟ ಮುಂಡೆ ಇದೆ ನಾನು ಹೆತ್ತಲಿ ದೊಡ್ಡ ಗಂಡ. ಓಹೋ ಹೆಂಗ ಅಲ್ಲಿ ನೋಡ್ರಿ ಆಚಾರ ಮುತ್ಯಾರ ನಾವೊಂದು ಮಾತು ಹೇಳ್ತೀನಿ ಸಿಟಿಗೆ ಬರ್ಬೇಡ್ರಿ. ಈ ಕಂಟಪ್ಪಗೂ ಗೊತ್ತಿಲ್ಲ ಈ ಮನ್ಯಾಗ ಯಾವ ಕಾರ್ಯ ನಡೆಯಕ್ಕೆ ಸಾಧ್ಯ ಇಲ್ರಿ ಆಚಾರ್ಯರೇ. ದೇಸಾಯಿ ಅವರೇ ನಮಗೆ ಸಮಯ ಮಿತಿ ಮೀರಿ ಹೋಗ್ತಾ ಇದೆ. ಬೇಗ ನಿಮ್ಮ ತಂಗಿ ಗಂಗಾದೇವಿಯನ್ನು ಕರೀರಿ ದಣ್ಯರ. ನಮಗಿನ್ನೂ ಭಾಳ ಕೆಲಸ ಅವ್ರಿ ದಣ್ಯರ. ಏನೇನ ಮಗ್ಗಲ ಮನಿ ಪಾರವನ್ ಮೊಮ್ಮಗಳು ತೊಟ್ಟಲ್ದಾಗ ಹಾಕಿ ಇಮಾಮ್ ಸಾಬನ್ ತಿಥಿ ಊಟಕ್ಕೆ ಹೋಗ್ಬೇಕ್ರಿ ನಾವು. ಅಲ್ಲಿ ಅದನ್ ಗಜಮ ಆದ್ರಿ ಇವತ್ತು ಬರ್ತೀರ ನೀವು? ಹೇಳ್ತೀನಪ್ಪ ಇದನ್ನೇ ಹುಡುಕಾಡ್ತೀರಿ ನೀವು. ಆಯ್ತು ಪುರೋಹಿತ್ರೆ. ಗಂಗಾ ತಂಗಿ ಗಂಗಾ ಯಾಕಣ್ಣ ಇದೇನಣ್ಣ ಇದು? ಪುರೋಹಿತರು ಹಣ್ಣು ಹಂಪಲು ಎಲ್ಲ ರೆಡಿಯಾಗಿದೆ. ಹುಚ್ಚಿ ಅಷ್ಟೇ ತಿಳಿದಿಲ್ಲವೇ? ಬೇಗ ರೆಡಿಯಾಗಿ ಬರಮ್ಮ. ಯಾಕಣ್ಣ? ಹುಚ್ಚಿ ನಮ್ಮ ಮನೆಯಲ್ಲಿ ಶುಭ ಕಾರ್ಯವಿದೆ. ಇವತ್ತು ನಿನ್ನ ನಿಶ್ಚಿತಾರ್ಥ. ಇಲ್ಲಣ್ಣ ಇಲ್ಲ, ಈ ಮದುವೆ ನನ್ನಿಂದ ಸಾಧ್ಯ ಇಲ್ಲ. ನಾನು ಮದುವೆ ಆಗೋದಿಲ್ಲ ಅಣ್ಣ. ವರ ಯಾರಣ್ಣ? ಇಲ್ಲೇ ಇದ್ದಾರಲ್ಲಮ್ಮ, ನಮ್ಮ ಸ್ನೇಹಿತ ಸುಬ್ಬರೆಡ್ಡಿ ಅವರು. ಮೇಲಾಗಿ ಕೋಟ್ಯಾಧೀಶರು. ಅವರಿಗೆ ಮದುವೆ ಮಾಡಿಕೊಡ್ತೀನಿ ಮಾತು ಕೊಟ್ಟಿರುವೆ. ಅಲ್ಲ, ಯಾರನ್ನ ಕೇಳಿ ಮಾತು ಕೊಟ್ಟಿರುವೆ? ಬಾಯಿ ಮುಚ್ಚು ಕತ್ತೆ. ಸುಡು ಹತ್ತು ಹತ್ತಳಿಗೆ ದೇಶ ಎದುರು ಮಾತಾಡಲು ಧೈರ್ಯ ಬಂದಿತ್ತೆ ನಿನಗೆ? ಬೇಡಣ್ಣ, ನಿನ್ನ ಕೈ ಮುಗಿತೀನಿ. ಈ ಮದುವೆ ನನಗೆ ಬೇಡ ಅಣ್ಣ. ಮದುವೆನೇ ಬೇಕಾಗಿಲ್ಲ ನಮ್ಮ ಅವ್ಗ, ಅದಕ್ಕೆ ಬೇಡ ಅಂತಾಳ. ಏನ್ರಿ ದೇಸಾಯಿ ಅವರೇ, ಸುಬ್ಬಾರೆಡ್ಡಿ ಅವ್ರ ನಿಶ್ಚಿತಾರ್ಥ ಕಾರ್ಯಕ್ರಮ ಮಾಡ್ಬೇಕಂದ್ರ ರಾವು ಕಾಲದ ಬೆಕ್ಕಟ್ಟು ಬಂದಂಗೆ ಆಯ್ತಲ್ರಿ ದಣ್ಯರ. ಇದೇನು ನಿಶ್ಚಿತಾರ್ಥ ಕಾಣಂಗಿಲ್ಲ. ನಾವಿನ್ನು ಬರ್ತೀವ್ರಿ. ಗಂಗಾ, ಈ ಕೋಟ್ಯಾಧೀಶ್ವರನಿಗೆ ಅವಮಾನ ಮಾಡಿದರೆ ಇದರ ಪರಿಣಾಮ ಎದುರಿಸಬೇಕಾದಿತ್ತು. ವಿಚಾರ ಮಾಡು. ಗಂಗಾ, ನಿನ್ನ ಮಾತು ಮೀರಿ ವರ್ತಿಸಿದರೆ ಪರಿಣಾಮ ನೆಟ್ಟಿರೋದಿಲ್ಲ. ಇಂಥ ಕೋಟ್ಯಾಧಿಪತಿ ಕೈ ಹಿಡಿದರೆ ನಿನ್ನ ಬಾಳು ಹೂವಿನ ಅಂದರವಾಗುವುದು. ತಡ್ರಿ ದಣ್ಯರ, ಹಂಗೆಲ್ಲ ಮಾಡಬಾರ್ದು. ಈ ಮದುವೆ ಬ್ಯಾಡ ಅನ್ನೋದಕ್ಕೂ ಒಂದು ಕಾರಣ ಐತ್ರಿ. ಏನದು ಕಾರಣ? ತಪ್ಪು ತಿಳಿಬೇಡ್ರಿ ದಣ್ಯರ. ಗಡಿಗೆ ಬಾಯಿ ಮುಚ್ಚಬಹುದು, ಆದ್ರೆ ಇಲ್ಲೇನು ಮುಂದೆ ಜನರು ಕುಂತಾರಲ್ರಿ, ಅವ್ರ ಬಾಯಿ ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನೋಡ್ಕೊಂಡ ಏನು ಹೇಳ್ತಾ ಇದ್ದೀನಿ ನೀನು? ಖರೆ ಹೇಳ್ತೀನಿ ದಣ್ಯರ. ಮೊನ್ನೆ ಆ ಶ್ರೀಕಾಂತ್ ನಿಮ್ಮ ತಂಗಿನೇನು ಒತ್ಕೊಂಡು ಹೋಗಿದ್ ನೋಡ್ರಿ ದೊಡ್ಡ ಕಾಡಿಗೆ. ಆ ಕಾಡಿನಾಗ ಏನು ಮಾಡ್ಯಾನು ಏನು ಬಿಟ್ಟು ಏ ನಾನಲ್ರಿ, ಇವು ಇಲ್ಲಿ ಕುಂತು ನೋಡಿದ ಮಂದಿ ಅನ್ನಕತ್ತಾರ್ರಿ ಅಪ್ಪ, ನಾನಲ್ಲ. ಬಾಯಿ ಮುಚ್ಚು ಬಡವ. ಇನ್ನೊಂದು ಮಾತಾಡಿದರೆ ಅಲ್ಲೂ ಕಿತ್ತು ಕೈಯಲ್ಲಿ ಕೊಡು ಮಗನೇ. ದಣ್ಯರ ಸಿಟ್ಟಿಗೆ ಬರಬೇಡ್ರಿ. ಆಸ್ತಿ ಆಸೆಕ್ಕಾಗಿ ಯಾರೋ ಒತ್ಕೊಂಡು ವಾದ ಹೆಣ್ಣು ಮಾಡಿಕೊಂತಾರಂತ ನಾ ಹೇಳದಿಲ್ಲ ಬಿಡ್ರಿ. ಇಲ್ಲಿ ಜನ ಅರಲ್ರಿ, ಅವರು ಚುಚ್ಚು ಮಾತಾಡ್ತಾರ್ರಿ ದಣ್ಯರ. ನೋಡೋಣ, ನನ್ನ ತಂಗಿ ಹಸಿಮಣಿ ಏರೋಕ್ಕಿಂತ ಮುಂಚೆ ನನ್ನ ದೇಹಕ್ಕೆ ಚಿತೆ ಇಡಬೇಕಾಗುತ್ತೆ. ಈ ಮದುವೆ ಅಂತ ನೀನು ಮಾಡೋದಾದ್ರೆ ಖಂಡಿತ ನಾನು ಬದುಕೋದಿಲ್ಲ ಅಣ್ಣ. ಸ್ವಲ್ಪ ವಿಚಾರ. ಎಂತ ಕೆಲಸವಾಯ್ತು? ನನ್ನ ತಂಗಿ ನನ್ನ ಮಾತು ಮೀರಲೆಂದು ಭಾಷಿದ್ದೆ.
ಹಾಗಾದ್ರೆ ಏನು ಮಾಡುವುದೀಗ? ಬೇಡ ದೇಸಾಯವರೇ, ಬೇಡ. ಸ್ವಲ್ಪ ಶಾಂತರಾಗಿರಿ, ಆಮೇಲೆ ಇದಕ್ಕೊಂದು ಪರಿಹಾರ ಹುಡುಕುವೆ. ಗಂಗಾ, ನಿನ್ನ ಕೊರಳಿಗೆ ಮುತ್ತಿನ ಮಾಂಗಲ್ಯ ಕಟ್ಟಿ ಈ ಅಪಾರ ಆಸ್ತಿಗೆ ಒಡೆಯನಾಗಬೇಕೆಂಬ ಮಾದಾಸಿ ಹೊತ್ತ ಈ ಸುಬ್ಬರೆಡ್ಡಿ ಮನಕ್ಕೆ ತಣ್ಣೀರೆರ್ಚಿ ಬಿಟ್ಟಿಯ ಹುಚ್ಚು ಎಣ್ಣೆ. ಈ ಸರ್ದಾರ ಮನಸ್ಸು ಮಾಡಿದರೆ 100 ಹೆಣ್ಣುಗಳು ಸಾಲುಗಟ್ಟಿ ನಿಲ್ಲುವರು ಸರಮಾಲಿ ಹಾಕಲು. ಒಳ್ಳೆ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದರೆ ಬಲಾತ್ಕಾರ ಮಾಡಿಯಾದರೂ ಈ ಅಪಾರ ಆಸ್ತಿಗೆ ಒಡೆಯ ನಾನಾಗದಿದ್ದರೆ ನನ್ನ ಹೆಸರು ಗಣಿದಣಿ ಸುಬ್ಬರೆಡ್ಡಿನೇ ಅಲ್ಲ. ದೇಸಾಯವರೇ, ಬರುತ್ತೇನೆ. ಇಂದು ನಿನ್ನೆ ಅಧಿಕಾರಿಯಾದ ತಕ್ಷಣ ಆ ACP ಶ್ರೀಕಾಂತನಿಗೆ ಕೊಂಬು ಬಂದಿದೆ ಅಂತ ಕಾಣುತ್ತಿದೆ. ACP ಹಾಗೆ ಮಾಡಿದ, ಹೀಗೆ ಮಾಡಿದ. ACP ಒಳ್ಳೆ ಅಧಿಕಾರಿ ಅಂತ ದಿನೇ ದಿನೇ ಜನ ಹೊಗಳುತ್ತಿರುವುದು ಒಂದು ಕಡೆ, ಆದರೆ ಆ ನನ್ನ ಮಗ ನಮ್ಮ ತಳಕ್ಕೆ ಕೈ ಹಾಕ್ತಾ ಇದ್ದಾನೆ. ದೇಸಾಯಿಯವರೇ, ಹಾಗಾದರೆ ಅವನನ್ನೇ ಸುಮ್ಮನೆ ಬಿಡಬಾರ್ದು ರೆಡ್ಡಿ ಅವರೇ. ಗಿಡವಾಗಿ ಬಗ್ಗಿದು ಮರವಾಗಿ ಬಗ್ಗೀತೆ ಎಂಬುದು ಗೊತ್ತಿದೆ. ಮೊಳಕಿರುವಾಗಲೇ ಚೂಟಿ ಹಾಕಬೇಕು. ಹೌದ್ರಿ ದಣ್ಣರ, ಯಾರ ಬಾಯ ಕೇಳಿದ್ರು ಆ ACP ಶ್ರೀಕಾಂತನ ಸುದ್ದಿನೇ ಮಾತಾಡ್ತಾರ್ರಿ. ಒಂದ್ರಿ ಎರಡ್ರಿ, ಬೆಂಗಳೂರಾಗ ನಕ್ಲಸರನ್ನ ಕಂಡು ಹಿಡಿದಂತ, ಬಳ್ಳಾರ್ಯಾಗ ಅಕ್ರಮ ಗಣಿಗಾರಿಕೆ ಬಂದ್ ಮಾಡಿದಂತ್ರಿ. ಒಂದ್ರೆ ಎರಡ್ರಿ, ಟಿವಿಯಾಗ ಪೇಪರ್ದಾಗ ಎಲ್ಲಿ ನೋಡಿದ್ರು ಆ ACP ಶ್ರೀಕಾಂತನ ಸುದ್ದಿನೇ ಮಾತಾಡ್ತಾರ್ರಿ. ಮತ್ತು ಇದಲ್ದ ನಮ್ಮ ಯಡಿಯೂರಪ್ಪನವರು ಅವರಿಗೆ ಒಳ್ಳೆ ಒಂದು ಅಧಿಕಾರನೂ ಕೊಟ್ಟಾರಂತ್ರಿ. ಹಾಗಾದರೆ ನಮ್ಮ ಸರ್ಕಾರಕ್ಕೆ ತಿಳಿಸು, ಅವನಿಗೆ ನೀರು ಚೀಲದ ಊರಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಅದು ನಿಮಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಯಾರು? ಲೇ ಶ್ರೀಕಾಂತ್, ಇಲ್ಲಿಗೆ ಯಾಕೋ ಬಂದಿಯೋ ಮಗನೇ? ಮಕ್ಕಳ ಕರೆ ಕಾಗಿಯ ಮನೆ ಒಕ್ಕರೆ ಮನೆ ಬಿಡುತ್ತಾರೆ. ನಿಮ್ಮಂಥ ಸಮಾಜ ಘಾತುಕರನ್ನು ಹುಡುಕಿಕೊಂಡು ಈ ಪೊಲೀಸರು ಬರುವುದು ಸಹಜ. ACP, ನೀನು ಉಗುರು ಕತ್ತರಿಸಲು ಬಂದ್ರೆ ನಾನು ಬೆರಳೇ ಕತ್ತರಿಸುತ್ತೀನಿ. ನೀನು ಬೆರಳು ಕತ್ತರಿಸಲು ಬಂದ್ರೆ ನಾನು ಕೈನೇ ನೀ ಕೈ ಕತ್ತರಿಸಲು ಬಂದ್ರೆ ನಾನು ಏನೇನು ಕತ್ತರಿಸುತ್ತೀನೋ ತಲೆನೇ ತೆಗಿತೀನಿ ಮಗನೇ. ಲೇ ನನ್ನ ಮಕ್ಕಳೇ, ಕರೆಯಕ್ಕಾಗಿ ಮನೆ ಒಕ್ಕರೆ ಮನೆ ಬಿಡುವ ಹಾಗೆ ಆಯುಷ್ಯ ಮುಗಿದ ಮೇಲೆ ಹುಡುಕಿಕೊಂಡು ಯಮ ಬರ್ತಾನೆ. ಬಟ್ ನಿಮ್ಮಂಥ ಸಮಾಜಘಾತಕರನ್ನು ಹುಡುಕಿಕೊಂಡು ಪೊಲೀಸರು ಬರುವುದು ಸರ್ವೇ ಸಾಮಾನ್ಯ. ಸಾವು ಅಂದ್ರೆ ಭಯಪಡಬೇಕು. ಅಲಲ್ ಟೋಪಿ ಹಾಕಿಕೊಂಡು ಗಲ್ಲಿ ಗಲ್ಲಿ ತಿರುಗುವ ಕಂತ್ರಿ ಕಜ್ಜಿ ಗುಂಡ ನಾಯಿ ಅನ್ನುಕೊಂಡಿಯೇನು ನನ್ನನ್ನು? ಗಣಿದಣಿ ಈ ಸುಬ್ಬರೆಡ್ಡಿ ಇಡೀ ಸ್ಟೇಟ್ ಗೌರ್ಮೆಂಟ್ ಅಲುಗಾಡಿಸಿದ ಸರ್ದಾರ ಕಣೋ. ನಾನು ನಿನ್ನ ಆದೇಶಕ್ಕೆ ಮಣಿಯದಿದ್ದರೆ ಏನು ಮಾಡುವೆಯೋ ಮಗನೇ?
ಈ ಶ್ರೀಕಾಂತನಿಗೆ ಒಂದು ಮಾತ್ರ ಗೊತ್ತು, ಒಂದು ತಿದ್ದಿ ಬುದ್ಧಿ ಹೇಳುವುದು, ಇನ್ನೊಂದು ಒದ್ದು ಎಳೆದುಕೊಂಡು ಹೋಗಿ ಜೈಲಿಗೆ ಹಾಕಿಕೊಳ್ಳೋದು. ಎರಡರಲ್ಲಿ ಯಾವುದು ಬೇಕೋ ಆಯ್ಕೆ ನೀವು ಮಾಡಿಕೊಳ್ಳಿ, ನಾ ಹಾಕ್ತೀನಿ. ACP ಕಾನೂನು ನಮಗೂ ಗೊತ್ತು. ಆ ಕಾನೂನು ಯಾವ ತೂತು ಒತ್ತಿದ್ರೆ ಯಾವ ಬಟನ್ ಸಿಗುತ್ತೆ ಅಂತ ನಮಗೂ ಚೆನ್ನಾಗಿ ಗೊತ್ತು. ಹೊರಗ ಜೈಲಿಂದ ಲೇ ACP, ಟೂರಿಸ್ಟ್ ಬಸ್ ಕಾಶಿಗೆ ಹೋದರೆ ಪಂಡಿತ್ ಎನಿಸಿಕೊಳ್ಳುವುದೇನೋ ಬದ್ಮಾಸ್. ನಮ್ಮನ್ನು ಅರೆಸ್ಟ್ ಮಾಡಲು ಬಂದ ನಿಮ್ಮ ಡಿಪಾರ್ಟ್ಮೆಂಟ್ ಒಂದೇ ಅಲವು. ಇಡೀ ಪ್ರಪಂಚವೇ ಲಂಚದ ಸುಳಿಗೆ ಸಿಕ್ಕು ಗಬ್ಬೆದ್ದು ನಾರುತ್ತಿರುವಾಗ ನೀನೊಬ್ಬ ಸಾಚೆ ಎನಿಸಿಕೊಂಡರೆ ಸಾಲದು. ನಮ್ಮನ್ನು ಎದುರಾಕಿಕೊಂಡು ಎಷ್ಟೋ ಅಧಿಕಾರಿಗಳು ಸ್ಮಶಾನ ಸೇರಿದ್ದರೆ ಎಚ್ಚರವಿರಲಿ. ಲೇ ACP, ಮುಳುಗಿದ ತಕ್ಷಣ ಮುತ್ತು ಸಿಗೋದೆಂದು ಸಮುದ್ರ ಕಾರಿದರೆ ಪ್ರಾಣ ಪಕ್ಷಿ ಹಾರಿ ಹೋದಿತ್ತು. ಅಧಿಕಾರ ಇದೆ ಅಂತ ನಮ್ಮನ್ನು ಎದುರಾಕಿಕೊಂಡರೆ ಅರೆಸ್ಟ್ ಮಾಡುವ ಮೊದಲು ತೊಲಗ ಜೈಲಿಂದ. ದೇಸಾಯಿ ಸುಬ್ಬರೆಡ್ಡಿ, ಕಬ್ಬಿನ ತೋಟ ಮನೆ ಮುಂದೆ ಇದೆ ಅಂತ ಹುಲ್ಲು ತಿನ್ನಬೇಡಿರಿ ಮಕ್ಕಳೇ. ನಾಗರ ಸರ್ಪ ಎಡೆ ಮುತ್ತಿದರೆ ಕಚ್ಚದೆ ಬಿಡುವುದಿಲ್ಲ, ಎಚ್ಚರ. ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ತಪ್ಪು ತಿದ್ದಿಕೊಂಡರೆ ಸರಿ, ಇಲ್ಲವಾದರೆ ನಿಮ್ಮನ್ನು ಸಾಕ್ಷಿ ಸಮೇತ ಬಂದು ಎಳೆದುಕೊಂಡು ಹೋಗುತ್ತೇನೆ. ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ರೋಜಾ ಹೂವೆ ಯಾರು ನೀನು, ಮಲ್ಲಿಗೆ ಹೂವೆ ಎಲೆ ಹೂ ಚಲುವೆ. ಗಂಧ ಹೂವಿನಲ್ಲಿ ತುಂಬಿಕೊಂಡಿದ್ದಂತೆ ಸುಗಂಧ, ಕಣ್ಣಿನಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ, ಕಣ್ಣಲ್ಲಿ ತುಂಬಿಕೊಂಡಿದ್ದಂತೆ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ ಎಲೆ ಹೂ ಚಲುವೆ. ಛೇ 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 ಛೇ, ಏನು ಜನ್ಮ ರೀ ಇದು, ಹಾಳಾದ ಜನ್ಮ. ಅಲ್ಲ ಇವನು ಅವನು ತೋರ್ಸಾಯ್ತಿ ದೇಸಾರ ಮನೆ ಕೆಲಸ ಮಾಡಕತ್ತಿ, ಒಟ್ಟಿಗೆ ಬಟ್ಟಿಗೆ ಚಾಟಿನೇ ನಡೆದೈತಿ. ಅಲ್ರಿ ಅವನು ಹೆಣ್ಣು ಕೊಡಕ್ಕೆ ಬರೋರೆಲ್ಲ ಮೂಗ ಮುರಿತಾರ. ಅಲ್ಲ ದೇಸಾರ ಮನೆಗೆ ಒಕ್ಕಲ್ತನ ಕೆಲಸ ಮಾಡ್ತೀನಿ ಅಂತ. ಅಲ್ರಿ ಎಲ್ಲರೂ ನೌಕರಿ ಇದ್ರೆ ಅವಾಗ ಕೊಟ್ರ ನಮ್ಮಂಥ ರೈತನ ಕಡ್ಲಿ ಗಿಡಕ್ಕೆ ಹೋಗಿ ಉರ್ಲಾಕಬೇಕೇನಂತ. ಅಲ್ಲ ವಿಚಾರ ಮಾಡ್ಬೇಕು. ಹೆಂಗೂ ಆ ಕಂಟಪ್ಪನ ಮಗಳು ಸುಂದರಿ ಏನೋ ಮಾಡಿದಂಗೆ ಮಾಡಿ ಜರ ತೋರಿಸಿ ಏನೋ ಪ್ರೀತಿ ಮಾಡಕತ್ತಾಳ. ಅದ್ರಾಗ ಈ ನನ್ನ ಮಗ ಅಡ್ನಡಿ ಮಗ ಒಂದು ಗಂಟು ಬಿದ್ದಾನ್ರಿ. ಅವನು ಪಂಚಾಯತಿ ಸೆಕ್ರೆಟ್ರಿ ಏನು ಮಾಡ್ಯಾನೋ ಏನು ಮಳ್ಳು ಮಾಡ್ಯಾನೋ, ಅವ ಬಂದಾಗಿಂದ ಒಂದು ನಮೂನೆ ಮಾಡಕತ್ತೈತಿ. ಅಲ್ಲ ಇವತ್ತು ಏನಾದ್ರೂ ಆಗಲಿ ಒಂದು ದೀರ್ಘ ಕಚ್ಚಿ ಕೇಳೇ ಬಿಡ್ತೀನಿ. ಬರ್ಲಿ ಬರ್ಲಿ. ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತಿ, ಶ್ರಾವಣ ತಿಂಗಳಾಗ ನಿನ್ನ ನೆನಪ ಕಡಿಮೆ ಆಯ್ತು ಕರೋನಾ, ಓಪನ್ ಆಯ್ತು ಲಾಕ್ಡೌನ, ನಮ್ಮಣ್ಣೆ ಸುತ್ತಿ ಸುತ್ತಿ ಓಡಿ ಬಂದೇನ ಹೊರಗೆ ಬಾ ಹೊರಗೆ ಬಾ. ಏ ಕಡಿಮೆ ಆಯ್ತು ಕರೋನಾ, ಓಪನ್ ಆಯ್ತು ಲಾಕ್ಡೌನ, ನಿಮ್ಮಣ್ಣೆ ಸುತ್ತಿ ಸುತ್ತಿ ಕಂಗಾಲಾಗೇನ ಹೊರಗೆ ಬಾ ತೋರಿಸ ಬಾ, ಹೊರಗೆ ಬಾ ಮಾರಿ ತೋರಿಸ ಬಾ. ಬರ್ರಿ ಕೆನಿಗ್ ಮೊಸರು ತಗೊಂಬಂದ
ತಗೊಂಬಂದಿನಿ, ಗಟ್ಟಿ ಮೊಸರು ತಗೊಂಬಂದಿನಿ. ಆಯ್ ಸುಂದ್ರಿ, ಹೆಂಗ ನಡ್ದೈತ ನಿನ್ನ ಕೊಳಕ ಮೊಸರಿನ ವ್ಯಾಪಾರ? ಕೋಳಿ ನೋಡು ಸೂರ್ಯ, ನನ್ನ ಮೊಸರಿಗೆ ಒಟ್ಟೆ ಹೆಸರಿಡಕ್ ಹೋಗ್ಬೇಡ. ಮೊದ್ಲ ನೀ ಹೆಸರಿಟ್ಟಿಟ್ಟದಕ್ಕೆ ವ್ಯಾಪಾರ ಆಗಲಾಗೈತಿ. ಅಲ್ಲಲೇ ಯಾಕೆ ಸುಳ್ಳು ಹೇಳ್ತಲೆ? ಕೋಳಿ ಅಲ್ಲ, ಕೊಳಕ ಮೊಸರು ತಂದಗೇಸಿ ನಂದು ಗಟ್ಟಿ ಕೆನಿ ಮೊಸರು ಅದಂತ. ಅಲ್ಲ ಸುಂದ್ರಿ, ಏನ ಗಡಿಗೆಲೇ ನಿನ್ನ ಗಡಿಗೆ? ನಿನ್ನ ಗಡಿಗೆ ನೋಡಿದ್ರೆ ಗೊತ್ತಾಗ್ತದ. ಯವ್ವೋ ನೋಣ ಮುಕ್ರೆ ಗಬ್ಬು ನಾರಕತ್ತದಲೇ ಸುಂದ್ರಿ. ಯಪ್ಪ ಅಲ್ಲ ಏನು ಅದೇನೋ ತೊಳೆದಿದೆ ಏನಿಲ್ಲ? ಇಲ್ಲ, ನೀನೇ ತೊಳೆದು ಕೊಡ್ಬ. ಕೊಡು ನನ್ನ ಕೈಯಾಗ. ಅಲ್ಲ, ಗಡಿಗೆ ನೋಡಿದ್ರೆ ಏನು ಮೊಸರು ಗಬ್ಬನ ಅಲ್ಲ, ಹಾ. ಸ್ವಲ್ಪ ತಿಂದು ನೋಡಿದ್ರೆ ರುಚಿ ನೋಡಿದ್ರೆ ಗೊತ್ತಾಗ್ತೈತಿ. ಅಲ್ಲ ಸುಂದ್ರಿ, ಏನು ಎತ್ತಿ ತೋರ್ಸ್ಲೇನ? ಏನದ? ಅಲ್ಲ, ಅದ ಮ್ಯಾಲಿನ ಮುಚ್ಚಳಕ ಎತ್ತಿ ತೋರ್ಸಂದೆ. ನೀನ್ ಎತ್ತಿ ತೋರ್ಸೋದ್ ಬೇಡಪ್ಪ. ನೀ ಉದ್ರಿ ಗಿರಾಕಿ ಅದಿ, ಮೊದ್ಲೇ ನನ್ ತಲೆ ತಿಂದು ಬಿಸಿ ಮಾಡಿಡ್ತಿ. ಇಲ್ಲ, ಉದ್ರಿ ಗಿರಿಯಕೇನ ಮಾಡ ನನಗ ಮತ್ತ ಅಂದ್ರ ನಾ ಮಾಡ್ಲೇನ? ಏನ್ ಮಾಡ್ತಿ? ವ್ಯಾಪಾರ ಮಾಡ್ತೀನಿ. ನೀ ವ್ಯಾಪಾರ ಮಾಡ್ತೀಯ? ಮತ್ತ ಬಂದಾಗಿಂದ ನೋಡಕತ್ತೀನಿಪ್ಪ ಎಷ್ಟು ಮಾಡಕತ್ತಿ ಅಂತಂತೇಳಿ. ನೀ ಮಾಡ್ದಂಗೆ ಮೊದ್ಲೇ ಬೆಳಗ್ಗೆಂದ ನನಗೆ ₹1 ಬೋಣೆ ಆಗಿಲ್ಲ. ಸರಿ, ನಾ ವ್ಯಾಪಾರ ಮಾಡ್ಕೊಂಡು ಏ ಸುಂದ್ರಿ, ಏನು ಎತ್ತ ಬೇಡ. ಆ ಮುಚ್ಚಳ ನೀ ಎತ್ತಿದೆ ಅಂದ್ರ ನನಗ ತಡ್ಕೊಳಕ್ ಆಗದಿಲ್ಲಲೇ ಸುಂದ್ರಿ. ಕರೆ ಬಾ ಅಂತ ಹೇಳಕೀಗಿ. ಎಲ್ಲಿ ಬರ್ಲಿ ಅಪ್ಪ, ಇಲ್ಲೇ ಬಂದ ರಗಡ್ ಆಗೈತಿ. ಈಗ ಎತ್ತಿದ್ರ ಗೊನ್ನೆ ತಕ್ಕೋರೋ ನೀನು ಬೆಳಗ್ಗೆ ಅದು ಕೂಡ ಹುರುಪೆದೈತ್ ನೋಡಿ. ಈಗ ಅಲ್ಲ ಸುಂದ್ರಿ, ಏನು ಮತ್ತೆ ಹೆಂಗ? ಏನದು? ಅಲ್ಲ, ನಮ್ಮನಿ ನೊಣ ಮುಕ್ರೇವ ನಮ್ಮ ಕೈಯಾಗನ ಕೊಟ್ರ ಜರ ತಿಕ್ಕಿನ ಕೊಡ್ತಿದ್ದೀವಿ. ನೀ ಬಿಟ್ರೆ ತಿಕ್ಕೋನಿ ಅಂತ ನನಗೆ ಗೊತ್ತಾಗ್ಬಿಟ್ಟೈತಿ. ಹಾ, ನಿನ್ನ ಮತ್ತೆ? ಜೊತೆ ಉದ್ರಿ ಮಾತು ಹೇಳ್ಕೊಂಡು ಕುಂದ್ರಕ್ ನನಗೆ ಟೈಮ್ ಇಲ್ಲ. ಸರಿ, ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ. ನನ್ನ ಸಂಬಂಧ ನಿಂತಾರ ಅವ್ರು ಯಾರು? ಹೇಳಿ. ನನ್ನ ಕೈಲಿದ್ದ ಒಂದು ಸಲ ಬೋಣಿಂಗ್ ಮಾಡಿಸ್ಕೊಂಡು ನೋಡ ಏನಾಗತ್ತೆ? ಏನಾಗ್ತಂತ ಕೇಳ್ತಲೇ ಸುಂದರಿ. ನನ್ನ ಕೈಲಿದ್ದ ಒಂದು ಸಲ ಬೋಣಿಂಗ್ ಮಾಡಿಸಿ ಅಂದ್ರೆ ನಿನ್ನ ಗಡಿಗೆ ಮೊಸರು ಕಾಡ್ಯಾಕೆಲ್ಲಷ್ಟು ಮುಗ್ದ ಹೋಗ್ತದ ನೋಡು. ಒಂದೇ ಒಂದ್ಸಲ ವ್ಯಾಪಾರ ಮಾಡಿ ನೋಡು, ನನ್ನ ಕೈಯನ್ನ ನೋಡು ಹೆಂಗೈತಿ ಅಂತ. ಬರೇ ಇದೇ ಹೇಳಕತ್ತಿ ನೋಡಿ ಅಪ್ಪ. ಸರಿ, ಅಲ್ಲಲೇ ಬೇಕಾದವ್ರು ತೊಗೊಂಡು ಬಾಯಾಗ ಇಟ್ಕಂತಾರ. ಇರ್ಲಿ ಬಿಡು. ಮತ್ತೆ ಮೊನ್ನೆ ಐ ಲವ್ ಯು ಅಂತ ಹೇಳಿವಾದಿ, ಏನಾಯ್ತು ಏನು ಸುದ್ದಿ? ಅಲ್ಲಲೇ ಸುಂದ್ರಿ, ನಿನ್ನ ಗುಂಗಿನ್ಯಾಗ ಎದುರಿಗೆ ಬಂದು ಗಂಡಸ್ರೆಲ್ಲ ಹೆಂಗಸರು ಕಂಡಂಗೆ ಆಗಾಕತ್ತಾರ ನನಗ. ಹಿಂಗೆ ಮಾಡಿ ಮೊನ್ನೆ ಅಲ್ಲ ನಿನ್ನ ಗುಂಗಿನ್ಯಾಗ ಹೋಗಿ ಚೆನ್ನಕೋಟಿ ಯಮನಪ್ಪ ಅವು ವರ್ಷಿಗೆ ಮಕ್ಕೊಂಡಿದ್ದು. ಅವು ಹೋಗಿ ತೆಕ್ಕಿಗೆ ಬಡ್ದು ಹಿಡ್ದು ಜಾಡಿಸಿ ಒದ್ರ ನಮ್ಮ ಬಾಗಂಡ್ರ ಚಂದನ ಬಟ್ಟೆ ಅಂಗಡಿ ಮುಂದೆ ಹೋಗಿ ಬಿದ್ದಿದ್ದೆ. ಅದಕ್ಕ ಒದ್ದ ಸಲುವಾಗಿ ಇಷ್ಟು ಹಾಡಲ್ಲ ಹೊರದಲ್ಲಿ ನಂದು ಏನದು? ಚಡ್ಡಿ ಹೊರದೈತಿ. ನಾ ಏನೋ ಬ್ಯಾರೇನೆ ತಿಳ್ಕೊಂಡಿದ್ದೆ. ಇರ್ಲಿ, ಮತ್ತೆ ನನ್ನ ಮದುವೆ ಮಾಡ್ಕೊಂತಿಲ್ಲ, ಯಾ ಸುದ್ದಿ ಹೇಳು? ನೋಡು, ನನಗೂ ನಿನ್ನಂತ ರೈತನ ಮದುವೆ ಮಾಡ್ಕೊಂಡು ರಾಗಿ ಬೀಸಾಕ್ ಬರ್ಬೇಕಂತ ಬಹಳ ಆಸೆ ಐತಿ. ಆದ್ರ ಅವ ನೋಡು, ಒಳ್ಳೆ ಶನಿ ಗಂಟೆ ಬಿದ್ದಂಗ ನನ್ನ ಬೆನ್ನೆ ಹತ್ಯಾನ. ಯಾರಲ್ಲಿ ಅವ? ಮತ್ತೆ ಯಾರಂತ ಕೇಳ್ತಿಯಲ್ಲ, ಅದೇ ಚಂದ್ರು, ಪಂಚಾಯತಿ ಚಂದ್ರು. ಏನು ಹಿಡ್ತಂತ ಏನವ? ಅದೇನೋ ಪಂಚಾಯತಿ ಯೋಜನೆದಾಗ ಕೆಲಸ ಕೊಡಿಸಿ ನನ್ನ ಮನ್ಯಾಗ ಕುಂದ್ರಿಸಿ ಪಗಾರ ಕೊಡ್ತೀನಿ, ಅಷ್ಟೆಲ್ಲ ನನಗೆ ಬಂಗಾರದ ಬಳಿ ಹಾಕಿಸ್ತೀನಿ ಅಂತೇಳಿ ಅನ್ನ. ಮಿಂಡ್ರಿ, ಅಲ್ಲ ಅವ ಏನು ಬಂಗಾರ ಬೆಳೆ ಹಾಕ್ತಾನ? ಎಲ್ಲ ಇಡವ, ನಾ ಇಲ್ಲೇ ನಿಂತೀನಿ. ಅಲ್ಲ ಅದಕ್ಕೆ ಅವ ಒಟ್ಟ ನನ್ನ ಸುದ್ದಿ ಬರಬಾರ್ದಂತಂದ್ರೆ ಒಂದು ಏನಾರ ಒಳ್ಳೆ ಉಪಾಯ ಹೇಳು. ಒಳ್ಳೆ ಉಪಾಯ ಏನು ಮಾಡ್ಬೇಕು? ಅವು ಏನು ಬರತಕ್ಕ ಒಂಚರ ನೆವನ ಮಾಡಿ ಏನಾನ ಮಾಡಿ ಆ ಬಂಗಾರ ಬೆಳೆ ತೊಗೊಂಡು ಬಿಡು ಆ ಕಡೆ. ಹಂಗದ ನೋಡ್ರಿ. ಆ ಬಂಗಾರ ಬೆಳೆ ತಗೋತಕ ಏನಾನ ಒಂದು ನೆವನ ಮಾಡಿ ಹಿಂದಾಗಡೆ ಆ ನನ್ನ ಮಗನಿಗೆ ಒಂದು ಗಟ್ಟಿ ಕಾಣಿಸ್ತಾನೆ, ಇಬ್ಬರು ಕಲ್ತ. ನಿನಗೂ ತಲೆ ಬಾರಿ ಐತಿ ಬಿಡ. ಹಿಂಗೆ ಮಾಡಿ ಎಷ್ಟು ಮಂದಿ ಹಾಳು ಮಾಡಿ ಯಾರ್ದೇನು ಹಾಳು ಮಾಡಿಲ್ಲ, ಮತ್ತೆ ನಿಂದ ನಿಂತಿ ನೋಡಿ ಮತ್ತೆ ಹಾಳು ಮಾಡಾಕ ಅಲ್ಲ. ಅದಕ್ಕೆ ಹೇಳಕತ್ತಾರ್ರಿ ತಗೊಂಡ್ಮ ಅಂತ ಹೇಳಿ. ಆಯ್ತಗೋ, ಒಳ್ಳೆ ಉಪಾಯ ಹೇಳಿ. ಹೆಂಗಿದ್ರು ನಾಳೆ ಬರ್ತಾನಲ್ಲ, ಹೆಂಗಾರ ಮಾಡಿ ಆ ಬಳಿ ಇಸ್ಕೊಂಡು
ನಾವಿಬ್ರು ಹೋಗಿ ಮದುವೆ ಮಾಡ್ಕೊಂಡ್ ಬರೋಣಂತ. ಅಷ್ಟೇ ಮಾಡಲ್ಲ ಮತ್ತ ಹಾ ನೋಡಿದೆ ಓಯವ್ವ ನೋಡಿದೆ. ಏ ನಿಮ್ಮವನು ಬಾ ಬಾ ನಿನ್ನವನು ಐತಿ ಮಾಡಿಯಪ್ಪ ಬಾ. ನೀ ಎಷ್ಟು ಚಂದ ಕೊಡ್ತೀಯಲ್ಲ ಯಪ್ಪ. ಅಪ್ಪ ಬಂದಾನ. ನೋಡ್ರಿ ಮಾವರ, ಇದ್ರಾಗ ನಂದೇನು ತಪ್ಪಿಲ್ಲ, ಎಲ್ಲ ಮಾಡಿದ ನಿನ್ನ ಮಗಳ ಅಲ್ಲೋ. ಅಲ್ಲ, ನಾ ಮಾಡೀನಿ. ಆಕೆ ಮಾಡ್ಯಾಳಂದ್ರೆ ನೀನು ತಿನ್ನಕ್ ಹೋಗಿದೆ ಅಲ್ಲಿ. ಮತ್ತೆ ಏನು ಮಾಡ್ತೀನಿ ನಿನ್ನಂತ ತಂದೆ ಇದ್ರ ಅಲ್ಲ. ಏತ ತೋರ್ಸಾಯ್ತು ಮದುವೆ ಅನ್ನೋದು ನೆಲಕ್ಕೆ ಕಾಲ್ ತಿಕ್ಕೈತದ ಮಗಳು. ಏನು ಕಬ್ರಿಗಟ್ಟಿದಲ್ಲ ಕೊಡಿ ಮಾಡಿ ಹೋಗ್ಯಾನ ಇವಾಗ. ಮಾಸ್ತರ್ ಕೊಡ್ತೀನಿ, ಕುಲಕರ್ಣಿ ಕೊಡ್ತೀನಿ, ಡಾಕ್ಟ್ರಿಗೆ ಕೊಡ್ತೀನಿ ಅಂದ್ರೆ ಯಾರು ಮಾಡ್ಕೊಂತಾರ ಈಗ? ಏಯ್ ಮಾತಿಗೂ ಮಾವ ಅನ್ನಬಡ್ಲಿ ಬೇಕು ಬಾ. ನೀನು ನಮ್ಮ ಅಕ್ಕನ ಮಗನೋ ಇಲ್ಲ ನಮ್ಮ ಮಾವನ ಮಗನು? ಇರ್ಲಿ ಬಿಡ್ರಿ ಯಜಮಾನ್ರ, ಮಾವಂದ್ರ ಭಾಳ ಬ್ಯಾನೆ ಹಾಕೈತಿದ್ರಿ ಸರ. ಹಾ, ಮೊನ್ನೆ ಏನಿಲ್ಲ, ಮಂಗಳೂರು ಯೇಸಗಾರರು ಬಂದಿದ್ರು ನಮ್ಮ ಊರಿಗೆ. ಅದಕ್ಕೆ ಅದು ಯಕ್ಷಗಾನ ಮಾಡಕ್ ಬಂದಿದ್ರು ಅವರು. ರಾಮ ಲಕ್ಷ್ಮಣರ ನಾಟಕ ಮಾಡಕ್ ಬಂದಿದ್ರು. ಅದಕ್ಕ ರಾಮ ಲಕ್ಷ್ಮಣ ಸೀತನ ಹೆಂಗ ಹೊಯ್ದ ಅಂತ ಕೇಳಕೈತಿದ್ಲ, ಹಂಗ ಒತ್ಕೊಂಡು ಹೊಂಟಿದ್ದೆ. ಮತ್ ನೀನು ಒಬ್ಬ ಜಟಾಯ ಪಕ್ಷಿಗೆ ಅಡ್ಡ ಬಂದೆ ಅಲ್ಪ ಮಾರ. ಹೌದಪ್ಪ, ಅವ ರಾವಣ ಆಗಿದ್ದ, ನಾ ಸೀತಾ ಆಗಿದ್ನ. ಸೀತನ ಹೆಂಗ್ ಹೊತ್ಕೊಂಡು ಹೋಗದಂತ ಹೇಳ್ಕೊಡಕ ಬರ ನೀ ಮೌನ್. ಹಂಗಾದ್ರೆ ನೀನು ಸೀತಾ ದೇವಿ ಆಗಿದ್ದೇನ, ಈ ಮಗ ರಾವಣ ಆಗಿದ್ದ? ರಾವಣ ರಾವಣ ರಾವಣ. ಅಲ್ಲ ಅಮ್ಮ, ಒಂದೊಂದೇನು ಬಂತು ನಿನ್ನ ಮಗಳ ಸೀತನ. ಅಲ್ಲ, ರಾವಣ ಹೆಂಗ ಒಯ್ದ ಅಂತ ತೋರ್ಸಕೈತಿನಲ್ಲ, ಒತ್ಕೊಂಡು ಹೋಗೋರದಾಗ ಮತ್ತೆ ನಿನ್ನ ಅಡ್ಡ ಬಂದಗೆ ಎಲ್ಲ ಹೈರಾಣ ಕೆಡಿ ಗೊಬ್ಬೆ ಬಿಸಿಬಿಟ್ಟಿದ್ವಿ. ಅವ ರಾವಣ ಆದ್ರೆ ಈಗ ಏನು ತಪ್ಪಾತು? ಲೇ ಹಿಂಗಾದ್ರೆ ನನ್ನ ಮಗಳು ಹೊತ್ಕೊಂಡು ಹೋದವಂಗ ಆಯ್ತು ನೀನು. ಅಲ್ಲಪ್ಪ, ಒಂದ್ ವೇಳೆ ಅವ ಹೊತ್ಕೊಂಡು ಹೋದ್ರು ಏನು ತಪ್ಪಾತು? ಹಾ, ಕಂಕೇಳ ಬೂಟ್ ಬಾಯಾಗಿಡ್ತೀನೋ ನಿಮ್ಮ ಅವನು. ಹೊತ್ಕೊಂಡು ಹೋದ್ರೆ ಏನು ನಿಮ್ಮ ಅಪ್ಪನ ಮಾನ ಮರ್ಯಾದೆ ಕಳಿಬೇಕಂತ ಹುಟ್ಟಿದೇನ ನಿಮ್ಮ ಅಪ್ಪ ಇನ್ನು ಕಳೆದಿಲ್ಲ, ಇನ್ನು ಮ್ಯಾಗ ಕಳಿಬೇಕು. ಚಲೋ ಮಾಡಲ್ಲ, ಬೆಳಗ್ಗೆ ಆದ್ಮೇಲೆ ಕಳಿತೀನಿ. ಕಳ್ಯಾಕ ಹುಟ್ರಿ ನಿಮ್ಮ ಮೌನ ಹೆಣ್ಮಕ್ಳು. ಕೊಡ್ಸಿ ನನ್ನ
ಲೇ ಸೂರ್ಯ ಬಾರ್ಲೇ ಆ ದೇಸಾಯರ ಮನೆಗೆ ಬಾ ಮಗನೇ. ನಮ್ಮ ದೇಸಾಯರ ಮುಂದೆ ಹೇಳಿ ನಿನ್ನ ಗಂಟು ಮೂಟೆ ಕಟ್ಟಿ ನನಗ ನಿನಗ ನೀನು ಈ ಕನ್ಯಳ್ಳಿ ಒತ್ತೊಂಡಟ್ಲೆ ನಿನ್ನ ಊರು ಬಿಡಿಸ್ಲಕ್ಕಂದ್ರ ನಾನು ಕಿಲಾಡಿ ಕಂಟಪ್ಪನೇ ಅಲ್ಲ. ಆಯ್ತು ಏಯ್ ನಿಮ್ಮವ್ ನಡಿ ನಿಮ್ಮವ್ನು ಏನಪ್ಪ ಬರೇ ನಿಮ್ಮ ಮೌನ ನನ್ನ ಮೌನ ಕಳಿಸಿಟ್ಟಿ ತಗೋ ನಿನ್ ಹಣ ಎತ್ತಲ್ಲಿ ನಿಮ್ಮವು ಆದ ಸಂಬಂಧ ನಿನಗೆ ಈ ನಮ್ಮನೆ ಚಲ್ಲಟಕ್ ಬಿದ್ದದ. ಅಲ್ಲ ಇಲ್ಲಕಂದ್ರೆ ನಿಮ್ಮ ಮೌನ ಬಾಯಾಗ ಬಳಕಾಯಿ ತುರುಕ್ತದಳು ಮೌ ಇದ್ದಳಂದ್ರೆ ಇಲ್ಲಕಂದ್ರೆ ರಶಿ ಇಟ್ಟು ನ್ಯಾದಿ ಆಕಿ ಇದ್ಲಂದ್ರೆ ಚಂದ ನೋಡ್ಕೊತೀವಿ. ನೀ ಏನ ಮಾಡಕತ್ತಿ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳ್ಯಾಕತ್ತಿ. ನೀನು ಇಟ್ಟಿದ್ದೇನ ಮಗಳಿಲ್ಲಿ ಏಯ್ ಊಟ ಕಂಟೆ ಹೋಗಲೇ ಹೋಗ ಅಲ್ಲ ನಡ ನಿಮ್ಮ ನಡಿ ಹೋಗ್ ನಡಿ. ನಾನು ಗಂಟು ಕಟ್ಟಿ ಈ ಊರು ಬಿಡಿಸಲ್ದಾಗ ಮಗನೇ ನಿನ್ನ ಮಗಳ ಕೊರಳಿಗೆ 3 ಗಂಟು ಕಟ್ಟಿ ನಿನ್ನ ಮನೆ ಅಳಿ ಆಗತನ ಈ ಸೂರ್ಯ ಅಷ್ಟು ತಯಾರ ಮಾಡಿನ ಮಗನೇ ನಿನ್ನ ಮಗಳಿಗೆ. ಇನ್ನೇನು ತಡ ಉಳ್ದದ ಉಳಿಯಕ್ಕನ ಏನು ಉಳ್ದದ? ಇನ್ನೇನು ಕಳಸ ಇಳಿಸ್ತಾರೆ ಇನ್ನು 2 ದಿನದಾಗ. ಅವತ್ತು ನಿನ್ನ ಮಗಳಿಗೆ ಕೊರಳಿಗೆ ತಾಳಿ ಕಟ್ಟಿ ನೀನಾಗಿ ಬಂದು ನನ್ನ ಕಾಲ ತೊಳೆದು ಕನ್ಯಾದಾನ ಮಾಡುವಂಗ ಮಾಡದಿದ್ರ ನನ್ನ ಹೆಸರು ಸೂರ್ಯನೇ ಅಲ್ಲ. ದುರಾಶೆಯ ದುರಂತಕ್ಕೆ ಕಾರಣವೆಂದು ಅರ್ಥಪೂರ್ಣ ಗಾದೆಯ ಮಾತಿದ್ದರು ಸ್ವಾರ್ಥತನದಿಂದ ನನ್ನನ್ನು ಆಗಿ ಮಸಿಕೊಂಡಿದ್ದನಲ್ಲ ಆ ಚಕ್ರವರ್ತಿ ಚಂದ್ರೇಗೌಡ. ಲೇ ಮಗನ ಚಂದ್ರೇಗೌಡ, ನಿನ್ನ ಮಗಳನ್ನು ನನ್ನ ಕೈವಶಕ್ಕೆ ಮಾಡಿಕೊಂಡು ಮುಂದೆ ನಿನ್ನ ಸರ್ವ ಆಸ್ತಿಯನ್ನು ನನ್ನ ವಶಕ್ಕೆ ಪಡೆದುಕೊಂಡು ಮುಂದೆ ನಿನ್ನ ಕೈಗೆ ತೆಂಗಿನ ಚಿಪ್ಪು ಕೊಡದೆ ಹೋದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ. ತುಂಬು ಹೃದಯದ ನೀನೇ ಇಲ್ಲ, ನೀನಿಲ್ಲದೆ ಈ ನನ್ನ ಬಾಳನ ಸ್ವರ. ನೀನವತ್ತು ನನ್ನನ್ನು ಹೊತ್ತುಕೊಂಡು ಹೋದ ಆ ಸ್ಥಳವನ್ನು ನೆನೆಸ್ಕೊಂಡ್ರೆ ಅಬ್ಬಬ್ಬಾ ನಿನ್ನನ್ನು ಮರೆತು ಇರೋದಕ್ಕೆ ಸಾಧ್ಯವೇ ಇಲ್ಲ ಶ್ರೀಕಾಂತ್. ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಶ್ರೀಕಾಂತ್, ಐ ಲವ್ ಯು. ಯಾರು? ಓಹೋ, ಸುಬ್ಬರೆಡ್ಡಿ. ಯಾಕೆ ಹುಚ್ಚುತನವನ್ನು ಇನ್ನೂ ಬಿಟ್ಟಿಲ್ವೇ ನೀನು? ಈ ಗಣಿದಣಿ ಸುಬ್ಬರೆಡ್ಡಿಗೆ ಯಾರು ಅಂತ ಏಕವಚನದಲ್ಲಿ ಸಂಬೋಧಿಸಿವೆಯಾ ಹುಚ್ಚು ಎಣ್ಣೆ? ಕಾರಣವಿಲ್ಲದೆ ಯಾರನ್ನು ತಡೆಯುವನಲ್ಲ ಈ ರೆಡ್ಡಿ. ಅಂದು ನಿಮ್ಮ ಮನೆಯಲ್ಲಿ ನೀ ಅವಮಾನ ಮಾಡಿದ್ದಕ್ಕೆ ಕಾಣಿಕೆ ಕೊಡಲು ಬಂದಿರುವೆ. ಅಂದರೆ ನಿನ್ನ ಹುಚ್ಚುತನವನ್ನು ಇನ್ನೂ ಬಿಟ್ಟಿಲ್ವೇ ನೀನು? ಅದು ಹೇಗೆ ಮರೆಯಲು ಸಾಧ್ಯ? ನೋಡು ಗಂಗಾ, ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ. ನೇರವಾಗಿ ಹೇಳುವೆ, ಈ ಕೋಟ್ಯಾಧೀಶ್ವರನ ಮಾತಿಗೆ ಒಪ್ಪಿ ಒಲಿದು ಒಂದಾಗು. ಇಲ್ಲವಾದರೆ ಏನ್ ಮಾಡ್ತೀಯೋ ಕತ್ತೆ? ಬಲಾತ್ಕಾರ. ಬಲಾತ್ಕಾರ ಮಾಡಿಯಾದರೂ ನಿನ್ನನ್ನು ನನ್ನ ಒಳಗೆ ಮಾಡಿಕೊಳ್ಳುವೆ. ಎಚ್ಚರ. ಎಚ್ಚರವಿಲ್ಲದ ಹುಚ್ಚು ನಾಯಿ, ನಿನ್ನಂತ ಕಾಮರ್ಕರಿಗೆ ನನ್ನ ಕಾಲ ಚಪ್ಪಲಿಯನ್ನು ತೋರಿಸೋಳಲ್ಲ ಈ ಗಂಗಾ. ಸಿರಿವಂತ ಸೊಕ್ಕಿನ ಸೂಳೆ, ನೀನೇನು ತ್ರಿಪುರ ಸುಂದರಿ ಅಲ್ಲ. ಈ ರೆಡ್ಡಿ ಮನಸ್ಸು ಮಾಡಿದರೆ ದೇವಲೋಕದ ಅಪ್ಸರೆಯನ್ನು ತಂದು ನನ್ನ ಅರಮನೆಯಲ್ಲಿ ಇಟ್ಟುಕೊಳ್ಳುವೆ. ಆದರೆ ಈ ನಿನ್ನ ನಯನ ಮನೋಹರ ಸೌಂದರ್ಯಕ್ಕೆ ಮರುಳಾಗಿ
ಕಲ್ಲೆದೆಯ ಕಠೋರ ಹೃದಯದಲ್ಲಿ ಇಂದು ಪ್ರೇಮ ಬುಗ್ಗೆಗಳು ಎದ್ದು ವಿಲವಿಲ ಅಂತ ಒದ್ದಾಡುತ್ತವೆ ನಿನ್ನಂದಿಗೆ ಕಾಮದ ತೀರಿಸಿಕೊಳ್ಳ. ಸುಮ್ಮನೆ ವ್ಯರ್ಥ ವೇಳೆಗಳೆಯದೆ ಅಪ್ಪಿಕೋ ಈ ಸರ್ದಾರನನ್ನು, ಆಗ ತೃಪ್ತಿಯಾಗುವುದು ನನ್ನ ಮನ. ದೂರ ನಿಂತು ಮಾತಾಡೋ ಕಾಮಕ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಹಣ್ಣವಾಗೆ ಈ ಒಂಟಿ ಹೆಣ್ಣನ್ನ ಬಲಾತ್ಕಾರ ಮಾಡೋದಕ್ಕೆ ಬಂದಿದೆಯೇನೋ ರಾಕ್ಷಸ. ನೀನು ಕೂಗಿದ ಕ್ಷಣ ಓಡಿ ಬಂದು ನಿನ್ನ ಮಾನ ಕಾಪಾಡಲು ಆ ಶ್ರೀಕೃಷ್ಣ ಜನಿಸಿರುವೆನೆಂದು ತಿಳಿದಿರುವೆಯಾ ಈ ಕಲಿಯುಗದಲ್ಲಿ? ಈ ಶ್ರೀಮಂತನ ಎದುರು ನಿಂತು ಮಾತನಾಡುವ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅಂದಾಗ ನೀನ್ಯಾವ ಲೆಕ್ಕ? ಯಾರು? ಅಜಯ್, ಲೇ ಇನ್ಸ್ಪೆಕ್ಟರ್, ನನ್ನ ಕಾರ್ಯದಲ್ಲಿ ಅಡ್ಡಿ ಬರಬೇಡ. ಇವಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗು, ಆಮೇಲೆ ಕೊಟ್ಟು ಕಳಿಸುವೆ ನಿನ್ನ ಮಾಮೂಲಿ. ಲೇ ಬದ್ಮಾಸ್, ನಿಮ್ಮಂತ ತಾಯಿ ಗಂಡರಿಗೆ ಒದ್ದು ಬುದ್ಧಿ ಕಲಿಸುವ ಅಧಿಕಾರಿ ವಿನ ನಿನ್ನ ಮಾಮೂಲಿಗೆ ಬಾಯಿ ತೆಗೆದು ಜೊಲ್ಲು ಸುರಿಸುವ ನಾಯಿಯಲ್ಲ ಈ ಇನ್ಸ್ಪೆಕ್ಟರ್ ಅಜಯ್. ಮೈಂಡ್ ಇಟ್. ಲೇ ಇನ್ಸ್ಪೆಕ್ಟರ್, ಈ ಸುಬ್ಬರೆಡ್ಡಿ ಸರ್ಕಾರವನ್ನೇ ಆಳುವ ಸರ್ದಾರ ಅಂದಾಗ ನಿಮ್ಮಂತ ಎಷ್ಟೋ ಅಧಿಕಾರಿಗಳನ್ನು ಕೊಂಡುಕೊಳ್ಳುವ ಕೆಪಾಸಿಟಿ ಇದೆ. ಲೇ ಸೂಳೆ ಮಗನೇ, ನಿನ್ನಂತ ಎಷ್ಟೋ ಜನರಿಗೆ ಒದ್ದು ಬುದ್ಧಿ ಕಲಿಸುವ ಅಧಿಕಾರಿ ವಿನ ಇಲ್ಲಿಂದ ಸುಮ್ಮನೆ ಇಲ್ಲಿಂದ ಹೊರಟು ಹೋಗುವೋ ಇಲ್ಲ ನನ್ನ ಕಾನೂನು ಪ್ರಕಾರ ಬೆಂಡ ಬೇಕಾಗುತ್ತೆ. ಓಕೆ ಇನ್ಸ್ಪೆಕ್ಟರ್, ನನ್ನ ಕಾರ್ಯಕ್ಕೆ ಅಡ್ಡಿಗಾಲಿಟ್ಟು ಅಡ್ಡಿ ಬಂದರೆ ನಿನಗಿನ್ನೂ ಉಳುಗಾಲವಿಲ್ಲ. ಇದರ ಪರಿಣಾಮವೇನಾಗುತ್ತೆ ಗೊತ್ತಾ? ನಾಳೆ ಈ ಕಾಕಿ ಬಟ್ಟೆ ನಿನ್ನ ಮೈ ಮೇಲೆ ಇರುವುದಿಲ್ಲ, ಹುಷಾರ್. ಲೇ ನಿನ್ನಂತ ಎಷ್ಟೋ ಜನರಿಗೆ ಕಣ್ಣೀರು ಕಾಳು ಪಾನಿ ಕುಡಿಸಿಕೊಂಡು ಕಣೋ ಇನ್ಸ್ಪೆಕ್ಟರ್ ಅಜಯ್. ಇಲ್ಲಿಂದ ಒಳ್ಳೆ ಮಾತಿನಿಂದ ಹೋಗುವೋ ಇಲ್ಲ ನನ್ನ ಬೂಟುಗಾಡ್ಲಿಂದ ಒತ್ತು ಬೆಂಡೆತ್ತಬೇಕಾಗುತ್ತೆ. ಜೋಕೆ ಆಯ್ತು ಇನ್ಸ್ಪೆಕ್ಟರ್, ಹೋಗುವೆ. ಸಮಯ ಬಂದಾಗ ನೋಡಿಕೊಳ್ಳುವೆ. ಗಂಗಾ, ನೀನೇಕೆ ಸಿಕ್ಕಿ ಹಾಕಿಕೊಂಡೆ ಈ ದುಷ್ಟನ ಕೈಲಿ, ಅದು ಈ ದಟ್ಟವಾದ ಕಾಡಿನಲ್ಲಿ? ಅಜ್ಜಯ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ ಕಾಪಾಡಿದ್ರಿ ನೀವು. ಹೋಗ್ಲಿ ಬಿಡು ಗಂಗಾ, ಅಂತ ಮಾತು ಬೇಕಾಗಲ್ಲ. ನನ್ನ ಕೆಲಸ ಮಾಡಿದ್ದೆ ಅಷ್ಟೇ. ಅಂದು ನಿಮಗೆ ನಾನು ಅವಮಾನ ಆಗೋ ರೀತಿ ಮಾತಾಡ್ಬಿಟ್ಟೆ. ದಯವಿಟ್ಟು ಆ ನನ್ನ ಮಾತಿಗೆ ಕ್ಷಮೆ ಇರಲಿ. ಅಂತ ದೊಡ್ಡ ಮಾತು ಬೇಕಾಗಿಲ್ಲ. ನನ್ನ ಕೆಲಸ ನಾ ಮಾಡಿದೆ ಅಷ್ಟೇ ಗಂಗಾ. ನೀನು ಚೆನ್ನಾಗಿದ್ದಾಗ ಅಷ್ಟೇ ಸಾಕು. ನಾನೀಗ ಮದುವೆ ಮಾಡಿಕೊಂಡು ಮಕ್ಕಳೊಂದಿಗೆ ಆಯಾಗಿದ್ದೇನೆ. ಇಲ್ಲ ಆಯ್ತು ಶ್ರೀಕಾಂತ್, ಅಣ್ಣ ಮನೆ ಕಡೆ ಕಾಯ್ತಾ ಇರ್ತಾನೆ, ನಾನು ಮನೆಗೆ ಹೋಗಿ ಬರ್ತೇನೆ. ನಡಿ ಹೋಗೋಣ.
ಎತ್ತಿ ಸೆಕ್ರೆಟ್ರಿಗೆ ಇಂಥ ನೌಕರಿ ಬರ್ತದಂತ ನಾನು ಕನಸು ಮನಸ್ಸಿನಾಗೂ ತಿಳ್ಕೊಂಡಿದ್ದಲ್ರಿ. ಆ ಮೊಸರು ಮಾರ ಸುಂದರಿ ಬೆನ್ನತ್ತಿ ಆಕಿ ಹಿಂದಿಂದ ತಿರುಗಾಡಿ ಊರು ಮಂದಿ ಕೈಲೇ ಉಗುಳಿಸಾಳಂಗಾಯ್ತು ನನ್ನ ಹಾಳಾದ ಜನ್ಮ. ಒಬ್ಬಾಕಿ ಬರ್ತಾಳ, ಏ ಸೆಕ್ರೆಟ್ರಿ ನಿನಗೂ ಬಚ್ಚಬೇಳ ಅಲ್ಲದ ನೀರು ಹತ್ತೇವೇನೋ ಅಂತ ಕೇಳ್ತಾಳ. ಮತ್ತೊಬ್ಬಾಕಿ ಬರ್ತಾಳ, ಏ ಸೆಕ್ರೆಟ್ರಿ ನಮ್ಮ ಮನೆ ಪೈಕಾನ ಚೆಕ್ ಮಾಡಿದೋ ಏನು ಅಪ್ಪಟ ನುಂಗ್ತೀಯೋ ಅಂತ ಕೇಳ್ತಾಳ. ಚೇ 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 ಊರು ಮಂದಿ ಕೈಲೇ ಉಗುಳಿಸ್ಕೊಂಡು ಸಾಕಾಗಿ ಹೋಯ್ತ್ರಿ. ಆದ್ರೂ ನಾಚಿಕೆ ಬರವಲ್ದು. ಯಾಕಂದ್ರ ಸುಂದರಿದು ಮಹಿಮಾ ಅಂತದೈತಿ. ಹೆಂಗೂ ಬಂಗಾರ ಬಳಿ ಮಾಡಿಸ್ಯಾಂಬ ನೀನು ಮದುವೆ ಆಗ್ತೀನಿ ಅಂತ ಹೇಳ್ಯಾಳ. ಅಲ್ಲಿವರೆಗೂ ಆಗದಿನ ಕಾಯೋಣ. ಏನ ಚಂದ್ರಮಾಮ ಒಬ್ನೇ ನಿಂತಿ? ಆಹಾ 8 ದಿನ ಆಯ್ತು ನಿನ್ನ ದಾರಿ ಕಾದು ಕಾದು ನನಗಂತ್ರ ಸಾಕಾಗಿ ಹೋಗೈತೆ ನೋಡು. ಮಲ್ಕೊಂಡ್ರು ಕನಸಿನ್ಯಾಗೂ ನೀನೇ ಬರಾಕತ್ತಿ. ಬಂದೇವ ನನ್ನ ಕೈಗೆ ಬಂಗಾರದ ಬಳಿ ಹಾಕ್ತಿ ಅಂತೀರಿ ನನ್ನ ಬರಾಕತ್ತೀನಿ. ಹೌದಾ ಸುಂದ್ರಿ, ಕರೇನಾ ಈ ಮಾತು? ನನಗೆ ಹಿಡಿಸೈತಲೇ ನೀನು ಗುಂಗು. ಹಾಗೆ ನೀನು ನಾನು ಭಾಳ ಬಂಗೆ ಎಂದು ಬಿಡಿಸ್ತಲೇ ನನ್ನ ಜಂಗು. ನನ್ನ ಜಂಗು ಭಾಳ ಟೈಟ್ ಆಗಿಬಿಟ್ಟದಲ್ಲಿ ನನ್ನ ನಾಳದ ರಿಂಗ್. ಸುಂದರಿ ಸುಂದರಿ ಏನು ಅದು ಎಷ್ಟೇ ಟೈಟ್ ಆಗಿರ್ಲಿ ನನ್ನ ಕೈಯ ಸಿಕ್ತಂದ್ರೆ ಒಂದೇ ಸೆಕೆಂಡ್ ಒಳಗೆ ಲೂಸ್ ಮಾಡಿಬಿಟ್ಬಿಡ್ತೀನಿ. ಅಯ್ಯೋ ನನ್ನ ಸಿಡಿಕಿನ ಸಿಂಗಾರಿ, ಹಾಗಾದ್ರೆ ಎತ್ತಿ ಕೊಡು ಅಂದೆ. ಏನದ ಎತ್ಕೊಡೋದು? ಏ ತಪ್ಪು ತಿಳಿಬೇಡಲಿ ಸುಂದರಿ, ನಿನ್ನ ಕೈ ನಿನ್ನ ಕೈ. ನನ್ನ ಕೈಯ ಯಾಕ ಬೀಸದಕ್ಕ. ಏನು ಬೀಸಾಕ? ಒಟ್ರು ಕೂಡಿ ಬೀಸಾಕ ಹಚ್ಚೋರು ನನಗೆ ಗೊತ್ತಾಗಿತ್ತು ನೀವು. ಯವ್ವ ಬಂಗಾರ ಬಳಿ ಅಲ್ಲ ಚಂದ್ರಮಾವ, ಅಲ್ಲ ಬಂಗಾರ ಬಳಿ ನನ್ನ ಸಂಬಂಧ ತಗೊಂಡ್ ಬಂದೆ. ಇಲ್ಲ ನಿಮ್ಮ ಅಪ್ಪಗೆ ತರ್ಬೇಕಂತ ತಂದಿದ್ದೆ. ಅಲ್ಲಲ್ಲೇ ಉಚ್ಚಮಲ್ಲಿ ಮತ್ತೆ ಯಾರಿಗೆ ತರ ಬಂದಿ? ಇಷ್ಟು ದಿನ ನಿನ್ನ ಕೈಲೇ ಬೇಯಿಸ್ಕೊಂಡು ಉಗುಳಿಸ್ಕೊಂಡು ಸಾಕಾಗಿ ಹೋಯ್ತು. ಅದಕ್ಕೆ ನಿನಗೆ ಬಂಗಾರ ಬಳಿ ತಂದು ನಿನಗೆ ಹಾಕಿ ಮದುವೆ ಮಾಡ್ಕೋಬೇಕಂತ ತಂದೀನಿ. ಜಲ್ದಿ ತಾ ಕೈ ಇಡ್ತೀನಿ ನಿನಗೆ ಬಳಿ. ಹೌದಾ? ಆಯ್ತು ಮಾವ, ಹಂಗಂದ್ರೆ ತಡ ಮಾಡಕ್ಕೆ ಹೋಗ್ಬೇಡ, ಜಲ್ದಿ ಹಾಕ ಪಟ್ನ ನಾವು. ಅಲ್ಲ ಮತ್ತೆ ನಿಮ್ಮ ಅಪ್ಪಗೂ ಮತ್ತೆ ಒಂದು 2 ಡಜನ್ ಹಾಕ್ತಿದ್ನಿ ಅಂದ್ರೆ ಹಾಕ್ಸು. ಮತ್ತೆ 2 ಡಜನ್ ಹಾಕ್ಸಂದು ಅಲ್ಲಿ ಸೌದೋತಿ ಎಲ್ಲ ಮುಂದೆ ನಿಂತು ಬಿಡ ಚಕ್ಕ. ಯಾಕಂದ್ರೆ ಮನೆ ಹಳಿ ಆಗ್ಬೇಕನ್ನೋ ಆಸೆ ಐತಿಲ್ ನಿನಗ? ಆದ ಮತ್ತೆ ನಿನಗೆ ತಂದಿನ ಬಳಿ ಮತ್ತೆ ಯಾರಿಗೆ ತಂದಿ ಅಂದ್ರೆ ಏನು ಹೇಳ್ಬೇಕು ಹೇಳ? ನಾನು ಬಂಗಾರದಲ್ಲ, ಅದಕ್ಕೆ ನನಗೆ ತಂದೆ ಇಲ್ಲ ಅಂತ ಡೌಟ್ ಕ್ಲಿಯರ್ ಮಾಡ್ಕೊ. ಹಂಗಾದ್ರೆ ಜಲ್ದಿ ಕೈ ಇಟ್ಟು ಬಿಡ್ತೀನಿ ನಿನಗ ಬಳಿ. ಜಲ್ದಿ ಹಾಕ, ನಾವು ಓಡ್ ಹೋಗಿ ಮದುವೆ ಮಾಡ್ಕೊಂಡು ಬರೋಣಂತ. ನನ್ನ ಸೈಜ್ ಬರೋಬ್ಬರಿ ಗೊತ್ತಾಗೈತೆ ನೋಡಿ ನಮ್ಮ ಮಾವಿಗೆ. ಅಲ್ಲ ನನ್ನ ತಮ್ಮ ಎಷ್ಟು ಅದು ಫಸ್ಟಿಗೆ ವಾಸ್ತಾಗಿದ್ದಾಗ ಹಂಗೆ ಮಾಡೋದು, ಮತ್ತೆ ಆಮೇಲೆ ಬರ್ಬರ್ತಾ ಲೂಸ್ ಆಗೋದು. ಅಲ್ಲ ಆಗತ್ತ. ಈಗ ಹೆಂಗ ಕಾಣಿಸ್ತೈತಿ ನೋಡ್ಲಿ ಸುಂದರಿ, ನಿನ್ನ ಮುಖ ಒಳ್ಳೆ ಒಳ್ಳೆ ಸಿಂಗಾರದಾಗ ಬಂಗಾರ ಒಳದಂಗ ಹೊಳಿತೈತಿ. ಹೌದಲ್ಲ ಮಾವ? ಇದೇ ಹುರುಪಿನಾಗ ಯಾವ್ದಾರ ಒಂದು ಗುಡಿಗೆ ಹೋಗಿ ಲಘೂನ ಮದುವೆ ಮಾಡ್ಕೊಂಡ್ ಬಂದ್ಬಿಡೋಣ. ಮೊದ್ಲ ನಮ್ಮ ಫಲಕ ನನ್ನ ಮಗ ಅದಾನ, ಮತ್ತೆ ಬಂದ್ರೆ ಎಲ್ಲ ಕೆಲಸ ಕೆಡ್ತೈತಿ. ಹೌದಲ್ಲ ಸುಂದರಿ? ಮತ್ತೆ 4 ದಿನ ಹೆಂಗ್ ಮಾಡೋಣ? ಅಲ್ಲಕಾಟ್ ನನ್ನ ಮಗ ಸೂರ್ಯನ ಸಲಿಗೆ ಇಟ್ಕೊಳಕ್ ಹೋಗ್ಬೇಡ. ಬಾಳ ಲುಚ್ಚ ನನ್ನ ಮಗ ಅನವ, ಬಾಳ ಲೋಪರ್ ನನ್ನ ಮಗನ, ಅವನು ಸಲಿಗನೇ ಇಟ್ಕೊಳಕ್ ಹೋಗ್ಬೇಡ ನೀನು. ಅವನ್ ಸವಾಸ ಬಿಟ್ಟು 1 ವರ್ಷ ಆಯ್ತು ನಾನು. ಹೌದಲ್ಲ ಸುಂದರಿ? ಕಣ್ಣೆತ್ತಿನೂ ನೋಡಿಲ್ಲ. ಅವ ನಿಮ್ಮ ಅಪ್ಪ ಬದ್ದು ಮಾಸ ನನ್ನ ಮಗ ಕುಂಟ ಕಂಟೆ ಅವೊಬ್ಬ ನಮಗೆ ಇದಾಗಿ ಕಾಡಕತ್ತಾನ. ಅವಾಗ ಯಾವ್ದಾನ ಏನಿನ ಪಡಿ ಹಾಕಿ ಇದ್ರ ಸತ್ತನ ಹೊಡೆದು ಬಿಡಲಿ ನಮ್ಗೆ ಅಂತೀನಿ. ಅವ ಹುಟ್ಸ್ಯಾನಂತ ನಾ ಹುಟ್ಟಿನಿ, ಇವತ್ತು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಕತ್ತೀನಿ. ಪಾಪ ಅವನಿಗೆ ಹಿಂಗಂತೆ. ಬೇಡ, ನಮ್ಮಪ್ಪ ಬರೋಷ್ಟೊತ್ತಿಗೆ ನಾವು ಎಲ್ಲರೂ ಹೋಗಿ ಮದುವೆ ಮಾಡ್ಕೊಂಡ್ ಬರೋಣಂತ. ಇದೇ ಖುಷಿಯಾಗಿ ಹೊಡಿಯೋ ಬದ್ಲ ಖುಷಿಯಾಗ ಒಂದು ಹೊಡಿ ಒಂದು.
ರಿಂಗ ರಿಂಗ ಕಿವಿಯ ಸುಮುಖಿ ಎಲ್ಲರ ತಂದೆಯ ಹುಡುಗಿ ರಿಂಗ ರಿಂಗ ಕಿವಿಯ ಸುಮುಖಿ ಎಲ್ಲರ ತಂದೆಯ ಹುಡುಗಿ ಮಾವ ಟಾಟಾ ಹೋಗ್ಬಾ ಟೈಮ್ ಆಯ್ತು ಹೊಡೆದಲ್ಲ ಸುಂದ್ರಿ ಚಾನ್ಸ್ ಹೇಳ್ತೇನ ಹಾ ನಡಿ ಮತ್ತೆ ಹೋಗೋಣ ನಿಮ್ಮ ಅಪ್ಪ ಬರೋ ಹೊತ್ತಾಯ್ತು ಮತ್ತೆ ಅಯ್ಯೋ ಅದ್ರ ಚಿಂತೆನೆ ಬಿಟ್ಬಿಡು ಮೊನ್ನೆ ನೀ ಹೇಳ್ದಂಗ ನಮ್ಮ ಅಪ್ಪಗೆ ಛಾಯದೊಳಗ ನಿದ್ದೆಗಳಿಗೆ ಹಾಕೀನಿ ನಾವು 2 ದಿನ ಹಾಸಿಗೆ ಬಿಟ್ಟು ಎದ್ದು ಕೇಳವ ಬಾ ಇದೇ ಖುಷಿಯಾಗ ಯಾವ್ದಾರ ಗುಡಿಗೆ ಹೋಗಿ ಪಟ್ನ ಮದುವೆ ಮಾಡ್ಕೊಂಡು ಸಟ್ನ ಬಂದು ಬಿಡೋಣಂತ ಏ ಮಳ್ಳಿ ಅಲ್ಲ ನಿಮ್ಮ ಅಪ್ಪಗಂಜೆ ತುಡಿಗ್ಲೆ ಮದುವೆ ಆಗೋ ಗಂಡಲ್ಲ ಈ ಸೂರ್ಯ ಮತ್ತ ಅಲ್ಲ ಆ ಕುಂಟ ಕಂಟ್ಯಾನ ಮೀಸಿ ಮಣ್ಣಾಗ ಮುಗ್ಸಿ ಅವನೇ ಬಂದ ನನ್ನ ಕಾಲಿಡ್ದು ಕನ್ಯಾದಾನ ಮಾಡತಕ್ಕ ಬಿಡದಲ್ಲ ಈ ಸೂರ್ಯ ಅಲ್ಲ ಅದಕ್ಕೆ ನನ್ನ ಮಾತು ಕೇಳ ಮೊದಲು ನೀನು ಏನದು ಹೌದು ಅಷ್ಟು ಬಹುದೂರ್ ಗಂಡು ಅದಿಯಲ್ಲ ನೀನು ಹಾ ಮತ್ತ ಹೌದು ಈಗ ಏನ್ ಮಾಡೋದು ಹೇಳು ಲೇ ಹುಚ್ಚಿ ನಾ ಹೇಳ್ದಂಗೆ ಕೇಳ ಮೊದಲ ಏನದು ಆಮೇಲೆ ನಿನಗೆ ಗೊತ್ತಾತ್ ನನ್ನ ಮಂತ್ರ ಹೆಂಗೈತಿ ಅಂತ ನಿನಗೂ ಮಂತ್ರದ್ದೆಲ್ಲ ಹಾಕಕ್ ಬರುತ್ತಲ್ಲ ಹಾ ಮತ್ತ ಏನ್ ಹೇಳು ತಾವಡ ತಾವಡ ಅಲ್ಲ ಸುಂದ್ರಿ ಏನು 8 ದಿನ ತಡಿ 8 ದಿನನಾ ಒಮ್ಮಲಿಗೆ ಯಾಕೆ ಮಾಡ್ಕೋಬೇಕು ಹಂಗ ಮಾಡ್ಬೇಕಂದ್ರ ಕೆಲಸ ಆಗ್ತದ ಇಲ್ಲಕಂದ್ರ ಆಗದಲ್ಲ ಇಬ್ಬರದು ಹೌದಾ? ವಾಮಿಟ್ ಮಾಡ್ದಂಗ ಮಾಡು ಹಾ ಆವಾಗ ನಿಮ್ಮ ಅಪ್ಪ ಬರ್ತಾನ ಬಂದು ಯಾಕವಾ ಮಗಳ ಹಿಂಗ ಯಾಕೆ ಮಾಡಕತ್ತಿದಿ ಏನಾಗ್ಯದ ಅಂತ ಕೇಳ್ತಾನ ಅವ ಸೂರ್ಯ ಹೇಳ್ಕೊಟ್ಟನ ನಾ ಮಾಡಕತ್ತೀನಿ ಅಂತ ಹೇಳ್ತೀನಿ ಮೊದಲಿಗೆ ಹೇಳು ಯಪ್ಪ ಹಾ 2 ತಿಂಗಳಾಯ್ತು ಯಪ್ಪ ನಾನು ಹೊರಗ ಕುಂತಿಲ್ಲ ಹೊರಗ ಕುಂತಿಲ್ಲ ಅಂತ ಹೇಳ ಹ್ಮ್ ಮುಂದೆ ನಿಮ್ಮ ಅಪ್ಪಗೈತಿ ನನಗೈತಿ ಅಂದ್ರೆ ನೀ ಹೇಳೋದು ನನಗೆ ತಿಳಿಲಿಲ್ಲ ಯಪ್ಪ ಸೂರ್ಯನ ಕರುಳಿನ ಕುಡಿ ನನ್ನ ಹೊಟ್ಟ್ಯಾಗ ಬೆಳಕೈತೈತೋ ಯಪ್ಪ ಅಂತ ಹೇಳು ಒಯ್ಕೊಂತಾನ ಅಂದ್ರೆ ನಾ ಬಸಿರಿ ಆಗ್ಬೇಕಾ ಹಾ ಮತ್ತ ಹೋಗ ಒಲ್ಲಪ್ಪ ಏ ಕಾರ್ಯಕಾರಿ ಆದ್ದನ ಹಿಂದಗಡಿಗೆ ಆಗಕ್ಕಂತ ಈಗ ಸುಳ್ಳಾಗ ಆಗ ಸುಳ್ಕಪ್ಪಳ ಕದಂಗ ಆಗ್ತಾರ ಸುಳ್ಕಪ್ಪಳ ಸುಳ್ಳು ಆಗಕ್ ಬರಲ್ಲನ ಬರಲ್ಲ ಅಲ್ಲ ಇದು ಅಲ್ಲ ಮನಸ್ಸು ಮಾಡಿದ್ರ ಗಂಡಸರು ಬಸರಾಗತ್ತಾರ ಮತ್ತೆ ಹೆಂಗಸರಿಗೆ ಬಸರಾಗಕ್ ಬರಲ್ಲ ಅಂದ್ರೆ ಏನು ನಾ ಇನ್ನ ಸಟ್ಟೆ ಕದಿನಪ್ಪ ನನಗದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ಹಂಗಾದ್ರೆ ಒಂದು ಕೆಲಸ ಮಾಡ ನಿಮ್ಮ ಮನ್ಯಾಗ ಏನು ತೆಲುಗು ಗಿಲ್ಗುಂಬ ಅದಾವನ ತೆಲುಗುಂಬು 4-5 ಒಂದ್ 2 ತೆಲುಗುಂಬು ತಂಬ ತಗೊಂಡು ಬಾ ನಾ ಹೇಳ್ತೀನಿ ಏನದು ಹಾ ಅದನ್ನ ಇಟ್ಕೊಂಡು ಗುಡಿಯಾಗ ಹೋಗ್ಮಕ್ ಮಾಡಿದ್ರೆ ಕೆಲಸ ಸಕ್ಸಸ್ ಆಗುತ್ತಾ ನೀನು ಸಕ್ಸಸ್ ಯಾ ನಮ್ಮನ ಸ್ವಾಣ್ಯಾರಿ ಏನು ಸುದ್ದಿ ಮದಮಲಿಗೆ ಹೋಗ್ಬೇಕಂತ ಮಾಡಿದೆ ಹಿಂಗ ಮಾಡಿಕಂತ 8 ದಿನ ತಡಿ ಮೊದಲೇ ನಿಮ್ಮ ಅಪ್ಪ ಎಡವಟ್ಟಿಗೆ ಹಿಡಿದು ನನ್ನ ಮಗ ಅದನ ಅಲ್ಲ ಹೊರಗೆ ಹೋಗಿ ಬರದಾಗ ಹಿಂಗ ಒಂಟಿ ಅಂತಂದ್ರೆ ಹೆಂಗ ಬಸ್ರದಿವ ಮಗಳಂತ ಕೇಳಿದ್ರೆ ಏನು ಹೇಳ್ತದೆ ಅಲ್ಲ ಅದಕ್ಕೆ 8 ದಿನ ತಡಿ ಆಮೇಲೆ ನಾ ಹೇಳ್ದಂಗೆ ಕೇಳ ಆಯ್ತು ನೀ ಹೇಳ್ದಂಗೆ ಮಾಡ್ತೀನಿ ನೀ ಹೇಳ್ದಂಗೆ ಆಯ್ತು ನಮ್ಮಿಬ್ಬರು ಮದುವೆ ಆಗುತ್ತಿಲ್ಲ ಆಯ್ತು ಹಂಗಂದ್ರೆ ನಡಿ ಹೋಗೇ ಬಿಡೋಣ ಮತ್ತೆ ಇದೇ ಖುಷಿಯಾಗ ಹೋಗದ್ ಬಿಡಲ್ಲ ಮತ್ತೆ
ಚಲುವಿನ ಚಿತ್ತಾರ ಚಲುವಿನ ಚಿತ್ತಾರ ನಮ್ಮ ಹುಡುಗರು ಮಾನಸಿಕ ಮಾಡ್ಕೋಬೇಕು ನೋಡು. ಅರ್ಧಂಬರ್ಧ ಹುರುಪ್ ಬೇಬಿಸಿ ಬಿಡಕತ್ತಿರಲ್ಲಪ್ಪ. ಹೇಳೋರ್ ಕೇಳೋರ್ ಯಾರು? ಅಕ್ಕ ನಮ್ಮೂರ ಜಾತ್ರೆಯ ನಮ್ಮೂರ ಜಾತ್ರೆಯ ಮಾಹುಡುಗಿ ಕೊಡುತ್ತೇನೆ ಚಲುವಿನ ಚಿತ್ರ ಚಲುವಿನ ಚಿತ್ರ ಪಾರ್ವತಿ, ನೀನು ದೇವರಿಗೆ ನಮಸ್ಕಾರ ಮಾಡಿ ಕಾಯಿ ಹೊಡೆದು ಸ್ವಲ್ಪ ಮನೆಗೆ ನಾನು ಕೆಲಸ ಇದೆ ಮುಗಿಸಿಕೊಂಡು ಬರುವೆ. ಸ್ವಾಮಿ, ಮಹತ್ವವಾದ ಕೆಲಸವಿದೆ ಅಂತ ಹೇಳ್ತಾ ಇದ್ರಲ್ಲ, ಅಂಥದ್ದೇನು ಕೆಲಸವಿದೆ ನನಗೆ ಹೇಳಬಾರ್ದ? ಪಾರ್ವತಿ, ಏದಷ್ಟು ಕೇಳು, ಅಧಿಕ ಪ್ರಸಂಗ ತೋರಿಸಬೇಡ. ಇಂದು ಆ ದುಷ್ಟರ ಕೊನೆಗಾಣಿಸಬೇಕಾದರೆ ದೇಶ ಇವರು ಚಿತ್ತಾಗಲೇಬೇಕು. ಬೇಡ ಸ್ವಾಮಿ, ಬೇಡ. ದಯವಿಟ್ಟು ಆ ದುಷ್ಟರಿಗೆ ಆ ದೇವರೇ ಶಿಕ್ಷೆ ಕೊಡ್ತಾನೆ ಸ್ವಾಮಿ. ದೇವರು ದೇವರು ದೇವರು. ನೋಡು ಪಾರ್ವತಿ, ಈ ಅನ್ಯಾಯ ಅಧರ್ಮ ತುಂಬಿರುವ ಈ ಬಂಡ ಸಮಾಜದಲ್ಲಿ ದುಷ್ಟರಿಗೆ ಕಲ್ಲಾಗಿ ಕುಳಿತನು ಆ ನಿನ್ನ ದೇವರು. ಆ ದುಷ್ಟರ ಶಿಕ್ಷೆ ಧೈರ್ಯ ಅವನಿಗೆಲ್ಲಿದೆ. ಆ ಕೆಲಸ ನಾನು ಮಾಡಿ ಬರುವೆ. ಬೇಡ ಸ್ವಾಮಿ. ಅಂದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನಂತ ಬರೆದಿದ್ದಾನೆ ಗೊತ್ತೇನು? ಯದಾ ಯದಾ ಹಿ ಧರ್ಮಶ್ವ, ಅಂದರೆ ನಮ್ಮ ಭಾರತ ರಕ್ಷತಾಂಬ ಅಂದಾಗ ಈ ನಮ್ಮ ಜಗತ್ತಿನಲ್ಲಿ, ಈ ನಮ್ಮ ಭೂಮಿಯಲ್ಲಿ ಅನ್ಯಾಯ ಅಧರ್ಮದಿಂದ ನಡೆಯದವರಿಗೆ, ಆ ದುಷ್ಟರಿಗೆ ಆ ಭಗವಂತ ಯಾವುದೋ ಒಂದು ಅವತಾರವನ್ನು ತಾಳಿ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅಲ್ಲಿವರೆಗೂ ಕಾದು ನೋಡೋಣ ಸ್ವಾಮಿ. ಪಾರ್ವತಿ, ಎಲ್ಲ ಕೆಲಸ ಮುಗಿದ ಮೇಲೆ ಪೊಲೀಸ್ ಬರುವಂತೆ ಸತ್ಯ ನ್ಯಾಯ ಧರ್ಮ ಸತ್ಯ ಬೆಲೆ ಶ್ರೀಕೃಷ್ಣ ಬಂದರೆ ಧರ್ಮಕ್ಕೆಲ್ಲಿದೆ ಬೆಲೆ. ಇನ್ನೂ ನನಗೆ ತಾಳ್ಮೆ ಇಲ್ಲ ಸ್ವಾಮಿ. ತಾಳಿದವನೇ ಬಾಳಬೇಕು ನೋಡಿ. ದಯವಿಟ್ಟು ಆ ಅಧಿಕ ಪ್ರಸಂಗ ಯಾವತ್ತೂ ಮಾಡಬೇಡಿ. ಯಾಕಂದರೆ ಹಿರಿಯರು ಅಂದು ಹೇಳಿದ ಮಾತು ಕೇಳಲಿವೇ ನೀವು. ಏನೇ ಬರಲಿ ಯಾರಿಗೆ ಅಂಜದೆ ಸೋಕು ನಡೆಯುವುದು. ಬಾಳಿನಲ್ಲಿ ಏನೇ ಬರೆದರೂ ತಲೆಯ ಭಾಗದೆಂದು ನಾವು ನಗನಗುತ್ತಾ ಬಾಳುವೆ ಸಾಗಿಸೋಣ ಸ್ವಾಮಿ, ಸಾಗಿಸೋಣ. ಏ ಪಾರ್ವತಿ, ನನ್ನ ಕಣ್ಣಲ್ಲಿ ಶೀಲನ ಮಾಡಲು ಪ್ರಯತ್ನ ಮಾಡಿರುವಂತ ಆ ದುಷ್ಟ ಕೋಪ ರೋಷ ಬರ್ತಾ ಇದೆ. ನೀನು ನಗು ನಗು ನಡೀತಾ ಇತ್ತಲ್ಲ, ನಾಚಿಕೆ ನಿನ್ನ ಜನ್ಮಕ್ಕೆ. ಬೇಡ ಸ್ವಾಮಿ. ಬಡವನ ಸಿಟ್ಟು ದವಡಿಗೆ ಮೂಲ ಅಂತೆ. ಸಿಟ್ಟು ತನ್ನ ವೈರಿ, ಶಾಂತತೆ ಪರರ ವೈರಿ. ದಯವಿಟ್ಟು ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ಮುಂದೆ ಹೆಜ್ಜೆ ಇಟ್ಟರೆ ನಿಮಗೆ ನನ್ನ ಆಣೆ ಆಗಿದೆ ನೋಡಿ. ಎಂತ ತಪ್ಪು ಮಾಡಿಬಿಟ್ಟಿ ಆಣೆ. ಇಲ್ಲವಾದರೆ ಆ ದುಷ್ಟರ ಕೊನೆಗಾಣಿಸಬೇಕಾಗಿತ್ತು. ಸಮಾಧಾನ ಮಾಡಿಕೊಳ್ಳಿ.
ಬನ್ನಿ ದೇವರಿಗೆ ನಮಸ್ಕಾರ ಮಾಡುವರಂತೆ ಬನ್ನಿ ಸ್ವಾಮಿ. ಎಷ್ಟು ಒಳ್ಳೆಯ ಗುಣದವಳು ಪಾರ್ವತಿ ನೀನು. ನಿನ್ನಂಥ ಸತಿ ಶಿರೋಮಣಿ ಪಡೆಯಲು ನಾನೇ ಭಾಗ್ಯಶಾಲಿ. ಹಾ, ನೀನು ಎಷ್ಟ ಬಂದಂತೆ ಆಗಲಿ. ಮಾವ, ಅಕ್ಕ, ನೀವಿಬ್ರು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಮ್ಮ ಎದ್ದೇಳಮ್ಮ. ಯಾರಮ್ಮ ನೀನು? ಓ, ಆ ದೇಸಾಯಿನ ತಂಗಿ ಏನು ನೀನು? ಅಲ್ಲ ಗಂಗಾ, ಯಾಕೆ ಕಣ್ಣಲ್ಲಿ ನೀರು? ಏನಾಗಿದೆ ನಿನಗೆ? ಬಿಡಿಸಿ ಹೇಳಬಾರ್ದಾ? ಯಾರಮ್ಮ ನೀನು? ದೇವಸ್ಥಾನಕ್ಕೆ ಬಂದು ದೇವರು ನಮಸ್ಕರಿಸದ ಬಿಟ್ಟು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಎಂದು ಕೇಳುವಿ. ಯಾರು ನೀನು? ಹೇಳಮ್ಮ, ಯಾರು ನೀನು? ಬಿಡಿಸಿ ಹೇಳೋಲ್ಲ. ಏನಾಗಿದೆ? ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ, ಏನಾಗಿದೆ ಹೇಳು ಗಂಗಾ. ಥು, ಗಂಗಾ ಮಾನಿಗೆಟ್ಟವಳೆ, ನಮ್ಮ ಸಂಸಾರವನ್ನು ಸರ್ವನಾಶ ಮಾಡಿದ ಪಾಪಿಗಳು ನೀವು. ಮತ್ಯಾವ ನಾಟಕ ಮಾಡೋ ಕಳಿಸ್ತಾರೆ? ಹಾ, ನಿನ್ನ ಅಣ್ಣ ನಿನ್ನ ಪಾಪದ ಕೈಯಿಂದ ನನ್ನ ಪಾದ ಬಿಟ್ಟಿ ಅಪವಿತ್ರ ಮಾಡಿಬಿಟ್ಟಿ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಫಲದಾಚಿನಿಂದ ಎಲ್ಲವಾದರೆ. ಸ್ವಾಮಿ, ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನು ಯಾವ ನಾಟಕವನ್ನು ಮಾಡ್ತಾ ಇಲ್ಲ. ಆ ದೇವರ ಮೇಲೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಅಕ್ಕ, ನೀವಾದ್ರೂ ಸ್ವಲ್ಪ ಹೇಳಿ. ನನ್ನ ಅಣ್ಣನಿಂದ, ಆ ಸುಬ್ಬರೆಡ್ಡಿಯಿಂದ ಹಿಂಸೆಯನ್ನು ತಡೆಯಕ್ಕಾಗ್ತಾ ಇಲ್ಲ ಅಕ್ಕ. ಅದರ ಬದಲಾಗಿ ಸ್ವಲ್ಪ ವಿಷ ಸೇವಿಸಿ ಆತ್ಮಹತ್ಯೆ ಏನಾದ್ರೂ ಮಾಡ್ಕೊಳ್ತೀನಿ. ಚೇಚೆ, ಅಂತ ಮಾತನಾಡಬೇಡಮ್ಮ ನೀನು. ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಮ್ಮ ನೀನು. ಪಾರ್ವತಿ, ಮನೆಗೆ ಮಹಾಲಕ್ಷ್ಮಿ ಬಂದರೆ ಆರೋ ತೆತ್ತಿ ಒಳಗ ಕರ್ಕೊಳ್ಳೋಣ. ಭೂದೇವಿ ಬಂದರೆ ಪರಿಕಿಲ ಹೊಡೆದು ಆಚೆ ಕಳಿಸೋಣ. ಇವಳು ಅಂತ್ಯ ಹೆಣ್ಣಲ್ಲ, ಎಮ್ಮಾರಿ. ಇವಳ ಮಗಳ ಕಣ್ಣಿನ ಕರಿಗೆ ಬಣ್ಣದ ಮಾತಿಗೆ ಮರಳಾಗಬೇಡ. ಇಂಥ ಸೊಕ್ಕಿನ ಹೆಣ್ಣಿಗೆ ಕಣ್ಣೀರಿನ ಬೆಲೆ ಗೊತ್ತಿಲ್ಲ ಪಾರ್ವತಿ, ಗೊತ್ತಿಲ್ಲ. ಸ್ವಾಮಿ, ಹೆಣ್ಣಿನ ಕಣ್ಣೀರು ನನಗೆಲ್ಲ ಅರ್ಥವಾಗುತ್ತೆ. ಸ್ವಲ್ಪ ಸಮಾಧಾನ ತಾಳಿರಿ ನೀವು. ಗಂಗಾ, ಏನಾಗಿದೆ ಅಮ್ಮ ಇದಕ್ಕೆ ಹೇಳುವ. ನೋಡಿ ಅಕ್ಕ, ನಾನು ನಿಮ್ಮ ಮೈದನನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ ಅಕ್ಕ. ಮದುವೆ ಆಗೋದಾದ್ರೆ ಈ ಜನ್ಮದಲ್ಲಿ ಅವರನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಕ್ಕ. ಅವರಿಲ್ಲದೆ ಹೋದ್ರೆ ನಾನು ಖಂಡಿತ ಬದುಕೋದಿಲ್ಲ ಅಕ್ಕ. ನಮ್ಮಿಬ್ಬರಿಗೂ ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳಿ, ನೀವು ಕೈ ಮುಗಿದು ಬೇಡ್ಕೊಳ್ತೀನಿ. ಗಂಗಾ, ನಿಜವಾಗ್ಲೂ ನೀನು ನನ್ನ ಮೈದನನ್ನು ಪ್ರೀತಿ ಮಾಡಿದೀಯಾ? ಹೌದಕ್ಕ, ಹೌದು. ಇದು ಆ ದೇವರ ಮೇಲೆ ಆಣೆ ಹಾಗೂ ಪಂಚಭೂತಗಳ ಮೇಲೆ ಆಣೆ, ನಿಜವಾಗಿಯೂ. ಗಂಗಾ, ಅಕ್ಕಿ ಎದುರು ಹಾವು ಎಡೆ ಎತ್ತಿ ಹಾಡಿದ ಮಾತ್ರಕ್ಕೆ ಅಕ್ಕಿ ಹುತ್ತಲ್ಲಿ ಗೂಡು ಕಟ್ಟಲು ಸಾಧ್ಯವಿಲ್ಲ, ಖಂಡಿತ ಇಲ್ಲ. ಇವೆರಡು ಕೂಡಿದ ಕುಟುಂಬದ ಮಧ್ಯೆ ಅಗೆತದ ಬಗೆಯನ್ನು ಆಡಿಸಿ ಪ್ರೀತಿ ಪ್ರೇಮ ಎಂದು ನಾಟಕವಾಡಿ ನಮ್ಮ ಸಂಸಾರವನ್ನು ಸರ್ವನಾಶ ಮಾಡಬೇಕು. ಯಾವ ಹೊಲಸು ಹೆಣ್ಣೆ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಹೊರಟು ಹೋಗಿ ಇಲ್ಲಿಂದ. ಇಲ್ಲವಾದರೆ ಮಾವ, ಹಿಂದಿನ ಗಂಡನ ಸುಬ್ಬರೆಡ್ಡಿಂದ ನಿಮಗೆ ಆಗ್ಬಾರ್ದಾಗಿರ್ಬೋದು, ಆದರೆ ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಿ ಮಾವ? ದಯವಿಟ್ಟು ನನ್ನ ಮಾತು ಕೇಳಿ ಮಾವ. ನೋಡಿ, ನೀವು ಕೊಂದ್ರು ಸರಿ, ನಾನು ಮಾತ್ರ ನನ್ನ ಜೀವನದಲ್ಲಿ ಮದುವೆ ಆಗೋದು ನಿಮ್ಮ ತಮ್ಮನನ್ನೇ. ದುಃಖಿಸಬೇಡ ಗಂಗಾ, ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ ಸ್ವಾಮಿ. ಸ್ವಲ್ಪ ನೀವು ಸಮಾಧಾನ ಇರಿ ಗಂಗಾ. ನನ್ನ ಮೈದನಿಗೆ ತಿಳಿಸಿ ಹೇಳಿ ಈ ಮನೆಗೆ ಬರುವಂತೆ ಮಾಡ್ತೀನಿ. ಆದಷ್ಟು ಬೇಗ ನಿಮ್ಮ ನಿಶ್ಚಿತಾರ್ಥ ಮಾಡಿಸ್ತೀನಿ, ಆಯ್ತಾ? ಪಾರ್ವತಿ, ನೀ ತಿಳಿದುಕೊಂಡು ಸುಲಭ ಅಲ್ಲ ಈ ಮದುವೆ. ಸ್ವಾಮಿ, ನಿಮ್ಮ ಮಾತು ನನಗೆಲ್ಲ ಚೆನ್ನಾಗಿ ಅರ್ಥವಾಗುತ್ತೆ ಸ್ವಾಮಿ. ಧರ್ಮವೇ ದೈವವೆಂಬಂತೆ ನೀವೇ ಮಂತ್ರವೇ ಹೇಳಿಲ್ವೇನು ಸ್ವಾಮಿ? ಹೋಗ್ಲಿ ಗಂಗಾ. ಸರಿ ಅಕ್ಕ, ಹಾಗಾದ್ರೆ ನಾನಿನ್ ಬರ್ತೀನಿ. ಸರಿ, ಹುಷಾರ್, ಮನೆಗೆ ಹೋಗು. ಸ್ವಾಮಿ,
ನೀವು ಚಿಂತಿಸಬೇಡಿ, ಎಲ್ಲ ಆ ಭಗವಂತ ಇಚ್ಛೆಯಿಂದ ಒಳ್ಳೆಯದಾಗಿ ನಡೆಯುತ್ತೆ ಸ್ವಾಮಿ. ಆಯ್ತು ನಡಿಯ ಪಾರ್ವತಿ, ನೀ ಇಷ್ಟದಂತೆ ಆಗಲಿ. ಗಂಗಾ, ನನ್ನ ಬಾಳು ಬೆಳಗುವ ಭೃಂಗ ದೇವತೆ ಗಂಗೆ ಎಂದು ಭಾವಿಸಿದ್ದೆ. ಈ ಸುಬ್ಬರೆಡ್ಡಿಗೆ ಕೈ ಕೊಟ್ಟು ಆ ಬಡ ಬಿಕಾರಿ ಶ್ರೀಕಾಂತನ ಕೈ ಹಿಡಿದು ಹಸಿಮಣಿ ಏರುವೆಯ ಹೊಲಸು ಎಣ್ಣೆ. ರೆಡ್ಡಿಯ ಮೋಸದ ಬಲೆಗೆ ಒಳಗಾಗದವರು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂದಾಗ ನೀನ್ ಯಾವ ಲೆಕ್ಕ? ಗಂಗಾ, ಒಳ್ಳೆ ಮಾತಿನಲ್ಲಿ ಒಪ್ಪಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿದರೆ ಸರಿ, ಇಲ್ಲವಾದರೆ ಆ ಶ್ರೀಕಾಂತನೊಂದಿಗೆ ಸಪ್ತಪದಿ ತುಳಿಯುವ ಮೊದಲು ಸ್ಮಶಾನ ಸೇರುವುದು ಖಂಡಿತ. ರೆಡ್ಡಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತದ ಭಾರತದಲ್ಲಿ ನಮ್ಮಲ್ಲಿ ಒಳ ಜಗಳ ಹೆಚ್ಚಿ ಭಾರತನೇ ಆಳಿದಂತ ಬ್ರಿಟಿಷರಂತೆ ಇಂದು ಈ ಊರ ಜನ ಈ ದೇಶ ಎಂದರೆ ದೇವರಂತೆ ಪೂಜಿಸುತ್ತಿರುವಾಗ ನಮ್ಮಲ್ಲಿ ಒಳ ಜಗಳ ಹಚ್ಚಿ ನನ್ನ ಸರ್ವ ಆಸ್ತಿಯನ್ನೇ ಸರ್ವನಾಶ ಮಾಡಬೇಕಂದಿವಿ. ಆ ಮಗನೇ ರೆಡ್ಡಿ, ನೀನು ಚಾಪೆ ಕೆಳಗೆ ನುಗ್ಗಿದರೆ ನಾನು ರಂಗೋಲಿ ಕೆಳಗೆ ನುಗ್ಗೋನು. ರೆಡ್ಡಿ, ನೀ ಮಾಡಿದ ಅಕ್ರಮ ವ್ಯವಹಾರಗಳನ್ನು ಬಯಲಿಗೆಳೆದು ನಿನ್ನನ್ನು ಜೈಲು ಕಂಬಿ ಎಣಸುವಂತೆ ಮಾಡದಿದ್ದರೆ ನನ್ನ ಹೆಸರು ಸರದೇಸಾಯಿ ನೀಲಕಂಠನೇ ಅಲ್ಲ. ಯವ್ವ ಮಗಳ ಸುಂದರಿ, ಯಾರನ್ನ ನೋಡ್ರಿನವ ನನ್ನ ಮಗಳ 8 ದಿವಸ ಆಯ್ತು ಮನೆ ಬಿಟ್ಟು ಹೋಗ್ಯಾಳ. ಕುಂತರು ಮದುವೆ ನಿಂತರು ಮದುವೆ ಅಂತೇಳಿ ಬಾಡಬರ್ಸೋದು ಕೇಳಿ ನಾನು ಹೊರ ಹುಡ್ಕಕ್ಕಂತ ಹೋದ್ರೆ ಮನೆ ಬಿಟ್ಟು ಹೋಗ್ಯಾಳ್ರಿ. ಏನು ಮಾಡ್ಬೇಕು ಅಂತೀನಿ.
ಅಲ್ರಿ ಆ ಕುಂಟ ಕಂಠನ ಮಗಳಿಗೆ ಬಂಗಾರ ಬಳಿ ಕೊಟ್ಟು 8 ದಿನ ಆಯ್ತು, ತಿರುಗಿ ಮುಖ ಸಹಿತ ತೋರಿಸಿಲ್ಲ. ಅಷ್ಟೇ ಕೇಳಬಾರ್ದಾಕ್ರಿ, ಮೊಸರು ಸಹಿತ ಮಾರಕ್ಕೆ ಬಂದಿಲ್ಲ ಅಂದಾಗ ಏನು ಊರಾಗ ಐದಳು ಏನು ಇಲ್ಲೋ ಅಂತೀನಿ. ಯಾಕಂದ್ರೆ ಅವರಪ್ಪ ಬದ್ಮಾಸನ ಮಗ ಕುಂಟ ಕಂಟೆ ಮೊದಲ ಮಾಸ್ತರ್ ನೌಕರಿ ಇದ್ದವಾಗ ಕೊಡ್ತಾನೆ ಅಂತಿದ್ದ, ಒಂದೇ ಸವನ ಹೊರ ಹುಡುಕಾಡ್ತಿದ್ದ. ಅಲ್ಲಿ ಎಲ್ಲಿ ನನ್ನ ಬಂಗಾರ ಬಳಿ ಮಾಸ್ತರ್ನ ಕೈ ಹಿಡ್ದು ಆರಿ ಹೋಯ್ತು ಏನು ಅಂತೀನಿ. ಬರಲಿ ಬರಲಿ ಬರಲಿ, ಅದಕ್ಕೆ ಆದಷ್ಟು ಬೇಗ ಎಲ್ಲಿ ಅದು ಹುಡುಕಿ ಆ ನಮ್ಮ ನಿಂಗಯ್ಯನ ಗುಡಿಯಾಗ ತಾಳಿ ಕಟ್ಟಿ ಬಿಡ್ತಾನೆ. ಯವ್ವ ಮಗಳ ಸುಂದರಿ, ಎಲ್ಲಿದ ವಾಯವ್ವ ಲಗುನ ಬಾರ ನೀ ಮೌನು. ಯಾಕೋ ಮಾವ ನಡು ಜಾತ್ರೆಗೆ ನಿಂತ್ಕೇಸಿ ಉಬ್ಬಿಗೆ ಕೈ ಎಚ್ಕೊಂಡು ನೋಡಕತ್ತಿದೆಯಲ್ಲ, ನಿನ್ನ ಮಗಳು ಏನು ಕಳ್ಕೊಂಡಾಳೆ ಏನು ಮತ್ತ? ಹೌದಲೇ ಚಂದ್ರ, ನನ್ನ ಮಗಳು ಕಳ್ಕೊಂಡಾಳೆ ಯಪ್ಪ. ನೀವು ಸ್ವಲ್ಪ ನೋಡಿದ್ರಿ ಹೇಳಲೇ, ಎಲ್ಲಾರ ನೋಡಿದ? ಇಷ್ಟು ಯಾಕೆ ಗಾಬರಿ ಆಗ್ತೇವ ಮಾವ ಕಳ್ಕೊಳಕ? ನಿನ್ನ ಮಗಳು ಏನು ಸಣ್ಣ ಹುಡುಗಿ ಏನು ಕಳ್ಕೊಳಕ? ಇಲ್ಲೇ ಅವ ಚಾನ್ ಕೊಟ್ಟು ನಮ್ಮ ಮೌದಿ ಚಾ ಇಟ್ಟ ನನ್ನ ಮಗ ಬಸ್ಯ, ಅವ ಬಸ್ಯ ಅಲ್ಲಿ ಮೊಸರು ಮಾರಕ್ಕೆ ಬಂದವ್ರಿಗೆ ಒಳಗೆ ಕರ್ಕೊಂಡು ಹೋತದ್ದ. ಎಲ್ಲಿ ಗಡಿಗ್ಯಾಗ ಕೈ ಇಟ್ಟು ತಿರ್ಬೇಕೈತೆ ನಾನು ಸ್ವಲ್ಪ ಹೋಗಿ ನೋಡು. ಲೇ ತಮ್ಮ, ಮೊಸರು ಮಾರಕ್ಕೆ ಹೋದ್ರೆ ನಾ ಯಾಕೆ ಹುಡುಕಾಡ್ತಿದ್ದಿಲ್ಲ ಯಪ್ಪ? ಅಲ್ಲ, ನನ್ನ ಮಗಳು 4-5 ದಿನ ಆಯ್ತು ಮನೆಗೆ ಬಂದಿಲ್ಲ ಅಂತ ನಮ್ಮ ಮಗ್ಗಲ ಮನೆ ಪಂಚಪ್ಪರ್ ಶಂಕರ ಹೇಳಲ್ಲ ಹುಡುಗ. ಇದೇನು ಮಾವ ಇದು ನಿನ್ನ ಮಾತಿನ ಅರ್ಥ? ಇದೊಂದು ಹೊಸ ಸುದ್ದಿ ತಂದಲ್ಲ ಮಾವ. ಮತ್ತ ನೀವೇನು ತಂದೆ ಮಗಳು ಜಗಳ ಏನು ಮತ್ತ? ನೋಡ್ ಚಂದ್ರು, ನಿನ್ನ ಮುಂದ ಬಚ್ಚಿಡುವಂಥದ್ದು ಏನಿಲ್ಲಪ್ಪ. ಇದಕ್ಕೆ ನೀ ಸರಿಯಾರನ್ನು ಇಲ್ಲ ತಪ್ಪರನ್ನು. ನನ್ನ ಮಗಳು ಮದುವೆ ಅಂತ ಚಡಪರಿಸೋದು ನೋಡಿ ನಾನು ಒಂದು ಒಳ್ಳೆ ವರ ಹುಡುಕಕ್ಕಂತ ಹೋದ್ರ ಎಲ್ಲಿ ಹುಡುಕಾಡಿದ್ರು ನನ್ನ ಮಗಳು ಸಿಗುವಳು. ಅದಕ್ಕೆ ಎಳ್ಳ ಕೊಳ್ಳ ಕೆರಿ ಬಾವಿ ಎಲ್ಲ ಹುಡುಕಾಡಿ ಬಂದಪ್ಪ, ಸಿಗೋಳು. ಮನೆ ಬಿಟ್ಟು 8 ದಿನ ಆಯ್ತಂದ್ರೆ ಏನೋ ಗದ್ದಲಾಗೈತಿ. ಒಳಿತು ಆ ಹಲಕಾಟ್ ನನ್ನ ಮಗ ಸೂರ್ಯಂದ ಈ ಕೆಲಸ ಇರಬೇಕು. ಎಲ್ಲ ಮಗನ ಸೂರ್ಯ, ಏನು ಮೋಸ ಮಾಡಿದೆ? ಅಯ್ಯೋ ದೇವ್ರೆ, ಹೆಂಗ ಮಾಡದಪ್ಪ? ಈಗ ಬಂಗಾರ ಹೋಯ್ತು, ಬಂಗಾರದಂತ ಹುಡುಗಿ ಹೋಯ್ತು, ಒಯ್ಕೊಳ್ಳೋದು ಹತ್ತು. ಎಲ್ಲಿಯಾದರೂ ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗೋದ್ರಾಗ ಎಲ್ಲಿಯಾದರೂ ಹುಡುಕಾಡಿ ನನ್ನ ಬಂಗಾರ ಉಸಿಲಿ ಮಾಡಬೇಕು, ಇಲ್ಲ ನನ್ನ ಮದುವೆ ಆಗಂತ ಕೇಳಬೇಕು. ಎರಡಾಗ ಒಂದು ತೀರ್ಮಾನ ಆಗಲೇಬೇಕು. ಸರಿ ದಾರಿ ಬಿಡ್ರಿ, ನಾನು ಬರ್ತೇನೆ. ಹೋಗೋ ಹೊಯ್ಕಂತ ಹೋಗ, ಆಕಿನೂ ಸಿಗೋದಿಲ್ಲ ಬಂಗಾರನೂ ಸಿಗೋದಿಲ್ಲ. ಲೇ ಚಂದ್ರ, ಸ್ವಲ್ಪ ಎಲ್ಲಾರ ನೋಡ್ಯಾನಂತ ಹೇಳ್ತಾನಂದ್ರೆ ಈ ಮಗ ಹಂಗೆ ಹೋಗ್ಬಿಟ್ಟು ನೋಡ್ರಿ. ಹೋಗ್ಲಿ ಬಿಡ್ರಿ, ಯಾರು ಒಟ್ಟು ಕಡಿದ್ರೆ ಯಾರು ಯೋಜನೆ ತಿಂತಾರ? ನಮ್ಮ ಒಟ್ಟು ಕಡಿದ್ರೆ ನಾವೇ ಯೋಜನೆ ತಿಂತಾರೆ ನಿಂದಿರ್ತದ. ಹೇಳಪ್ಪ ಯಪ್ಪ ಸಣ್ಣವನೇ, ನೀವ ದೊಡ್ಡವ್ರಿ, ನಮ್ಗೆ ಆಶೀರ್ವಾದ ಮಾಡ್ಬೇಕ್ರಿ. ಹಿರಿಯರ ನಮ್ಗೆ ಆಶೀರ್ವಾದ ಮಾಡ್ಬೇಕು. ನಾವು ಆಶೀರ್ವಾದ ಮಾಡೋವರೆಗೂ ನಿಮ್ಮ ಪಾದ ಬಿಡಲ್ರಿ ಯಜಮಾನ್ರ. ಯಪ್ಪ ಬ್ಯಾಡ್ರಪ್ಪ ಯಪ್ಪ ಅಂತ ದೊಡ್ಡವಲ್ಲ ನನ್ನ ಪಾದ.
ಎದ್ದೇಳು. ಅಲ್ಲೋ ತಮ್ಮ, ಯಾರು ನೀವು? ಏನು ಕೂನಿಲ್ದ ಗುರ್ತಿಲ್ಲ, ಆಶೀರ್ವಾದ ಮಾಡಂದ್ರೆ ಹೆಂಗ್ ಮಾಡದೆ ಪಾಯಪ್ಪ? ನೋಡ್ರಿ ಹಿರಿಯರ, ನಾವಂತರೂ ತಂದೆ ತಾಯಿ ಇಲ್ಲದ ಪರದೇಶಿಗಳ್ರಿ. ಅಲ್ಲಪ್ಪ, ನೀವೊಬ್ಬ ಹೋಗ್ಲಿ, ಮತ್ತೆ ಆ ಹೆಣ್ಮಗಳಿಗಿನ ತಂದೆ ತಾಯಿ ಅದಾರ ಇಲ್ಲ? ಇಲ್ರಿ, ಇರ್ಲಿ ಗಪ್ಪ. ನನಗೆ ಯಾರಿಲ್ಲ ತೇಳ. ಆಕಿಗಿನ ಯಾರು ಇಲ್ರಿ ಯಜಮಾನ್ರ. ಅಯ್ಯ ಅದೊಂದು ದೊಡ್ಡ ಕೈತ್ರಿ ಯಜಮಾನ್ರ. ಆದ್ರ ನಮ್ಮ ಹುಡುಗಿಗೆ ತಾಯಿ ಇಲ್ರಿ, ತಂದೆ ಅದಲ್ರಿ. ಅವನು ಬದ್ಮಾಸ್ ನನ್ನ ಮಗ, ಲುಚ್ಚ ನನ್ನ ಮಗ, ಲಪಂಗ ನನ್ನ ಮಗ, ಅಡಿಬಿಟ್ಟಿ ನನ್ನ ಮಗ. ವರ ನೋಡ್ತೀನಿ ಅಂತ 10 ವರ್ಷ ಆಯ್ತ್ರಿ ಮಾಡ್ತಂತ ಹೇಳಿ ಇನ್ನಾದ್ರೂ ಮದುವೆನೇ ಮಾಡಿಲ್ಲಂತ. ಹುಡುಗಿ ಅಲ್ಲಿ ಬೋರಾಡಿ ರೋಡಿಗೆ ನಿಂತು ಹೊಳಕತ್ತಿತ್ತು, ಅಂಗಾಲ್ ತಿಕ್ಕಂತ ಕುಂತಿತ್ತು. ನಾನು ದೊಡ್ಡ ಮನಸ್ಸು ಮಾಡಿ ಮದುವೆ ಮಾಡಿ ಕರ್ಕೊಂಡು ಬಂದಿನ್ರಿ. ಪುಣ್ಯ ಬರ್ಲಿ ಪಯ್ಯಪ್ಪ, ನಿನಗೊಂದಿಟ್ಟು ಭಾಳ ಪುಣ್ಯ ಬರ್ಲಿ. ಚಲೋ ಒಳ್ಳೆ ಕೆಲಸ ಮಾಡಿದಿ. ಹೋಲ್ ಬಿಡ್ರಿ, ನಮ್ಮ ತಂದೆ ತಾಯಿ ಇಲ್ಲ ಅಂದ್ರೆ ಏನಾಯ್ತು? ನಮ್ಮ ಪಾಲಿಗೆ ನೀವೇ ತಂದೆ ತಾಯಿ ಇದ್ದಂಗೆ, ನೀವೇ ನಮ್ಗೆ ಆಶೀರ್ವಾದ ಮಾಡ್ರಿ. ಅಲ್ಲ ಇವನು ಇದು ಎಲ್ಲಿ ಸ್ವಲ್ಪ ನನ್ನ ಕಿವಿ ಕೇಳ್ದಂಗೆ ಆಗೈತಿ. ಇದೇನು ಇರ್ಲವ, ನೀನು ನನ್ನ ಮಗಳಿದ್ದಂಗ ಆಶೀರ್ವಾದ ಮಾಡ್ತೀನಿ. ಎದ್ದೇಳು ಎದ್ದೇಳು. ನಿಮ್ಮನ್ನು 100 ವರ್ಷ ಇಬ್ಬರನ್ನ ಚಂದಾಗಿಡ್ಲಿ. ಹೋಲ್ ಬಿಡ್ರಿ, ನಿಮ್ಮ ಮಗಳೆಲ್ಲ ಹೋಗ್ಯಾಳ? ಆ ನಿಮ್ಮ ಮಗಳೆಲ್ಲ ಹೋಗ್ಯಾಳ? ಇವನವನಿದು ಯುದ್ಧದೊಂದು ಮಗಳಿಗೆ ಒಳ್ಳೆ ವರ ನೋಡಿ ಶಿಸ್ತನಾಗಿ ಬಂಗಾರ ಬೆಳ್ಳಿ ಹಾಕಿ ದೊಡ್ಡ ಬೆಂಡು ಬಾಜಿ ತರಿಸಿ ಡಾಮ್ ಢೂಮ್ ಅಂತ ಮದುವೆ ಮಾಡಿದ್ರೈತೆ ಅಂತ ಮಾಡಿದ್ದೆ. ಏನು ಮಾಡಿದ್ರಿ? ಯುದ್ಧದೊಂದು ಮಗಳು ಅವನು ಎಲ್ಲ ಮಗನೇ ಚಂದ್ರ ಬಹದ್ದೂರ್ ಕುಂಟ ಕಂಠಪ್ಪನಳಿಯ ಸೂರ್ಯ ಮಾವ ಸೂರ್ಯ. ಏನು ತಿಳಿದ ನನ್ನ ಮಗಳಿಗೆ ಮದುವೆ ಗಿಡಿಸಿ ಮದುವೆ ಮಾಡಿಕೊಂಡು ಬಂದೆ. ಬದ್ಧ ಮಾಸನ ನೀ ಮೌನು ಬೈಲಿ ಬಾ. ನನ್ ಮದುವೆ ಆಗೈತಿ, ನಾ ದೊಡ್ಡಕ್ಕಾಗಿ ನಿಮ್ಮ ಮೌನು ನೀ ದೊಡ್ಡಕ್ಕಾಗಿ ಮಗಳು ಎಂತ ಮದುವೆ ಆದ್ಮ್ಯಾಗನು ಬೈತಿಯಲ್ಲ. ಹೋಗ ನಿನ್ನ ಹಳೆಯ ಆಸ್ತಿ ಏನೇನೈತಿ ಎಲ್ಲ ಬರೆದು ಕೊಡು. ಹಂಗ ಬೇಯಂಗಿಲ್ಲ ಲೇ. ಎದ ಮೇಲೆ ಸ್ವಲ್ಪ ಕಿಮ್ಮತ್ ಕೊಡ್ಲೇ. ಈಗ ನಿಮ್ಮ ಆವಾಗಿನ್ಲೇ ವರದಕ್ಷಿಣೆ ಕೇಳು. ಯಪ್ಪ ಅಲ್ಲ, ಯಾದಿ ಮೇಲೆ ಶಾದಿ ಮಾಡ್ಕೊಂಡ್ ಬಂದೀವಿ. ಚಲೋ ಮಾಡ್ರಿ. ನಿನಗೇನು ಖರ್ಚು ಮಾಡ್ಸಿಲ್ಲ. ಸರ್ಕಾರದವ್ರು ಏನೇನೋ ಸ್ಕೀಮ್ ಮಾಡ್ಯಾರ ಗೊತ್ತೈತಿಲ್ಲ? ಮಾಡ್ಯಾರ. ಅಲ್ಲ ಮಾವ, ನೀನು ದುಡ್ಡು ಖರ್ಚು ಮಾಡಬಾರ್ದಂತ ಯಾದ್ಮೇ ಶಾದಿ ಮಾಡ್ಕೊಂಡು ಹಂಗಲ್ಲ ಆದದ್ದಾಯ್ತು ಮಾವ. ಮತ್ತೆ ಏನು ನೀ ಏನು ಕೈ ತುಂಬ ಬಂಗಾರ ಬೆಳ್ಳಿ ಕೊಡ್ಬೇಕಂತ ಕೊಡು. ಮತ್ತ ಯಪ್ಪ ಕೊಡಿಯಪ್ಪ, ಇವನು ಒಬ್ನೇ ಅಳಿಯ ಇರೋದು. ಅಲ್ಲ ಯವ್ವ ಕೊಡ್ತೀನಿ, ನಂದು ಇದ್ದದ್ದು ಒಂದೇ ಅದ. ಹೇಳಿದಾರ ಕೊಡ್ತೀನಿ ಕರೆ, ಇದ್ದದ್ದು ಒಂದೇ ಅದ. ಮತ್ತೇನು ನಾನು ತಪ್ಪು ತಿಳ್ಕೊಬೇಡ. ನೋಡಪ್ಪ, ನನ್ನ ಹಳೆ ಅಂದ್ರೆ ನೀನ, ನನ್ನ ಮಗಳ ಗಂಡ ಅಂದ್ರೆ ನೀನ. ಆಯ್ತು ಮಾವ. ಆದ್ರೆ ಇದ್ದದ್ದು ಒಂದೇ ಅದ. ಏನು ತಿಜೇರಿ ಕೀಲಿಲಿ ಕೋಡಿ ಮತ್ತೇನ ತಿಳ್ಕೊಂಡಿದ್ದೇನೆ. ಮತ್ತು ಒಂದೇ ಅದ, ಏನು ತಪ್ಪು ತಿಳ್ಕೊಬೇಡ. ಈಗ ನನ್ನ ಮಗಳು ಸಾಕು ಜವಾಬ್ದಾರಿ ನಿಂದು. ಆಯ್ತು ಮಾವ. ಅದ್ರ ಚಿಂತೆ ನನಗೆ ಬಿಡು. ಒಡಿ ಕೂಯ್ತೆ ಏನು ನಿನ್ನ ಮಗಳನ್ನ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ. ಅದ ಟೀಚರಿ ಕೀಲಿ ಕೈಯಾಗ ಕೊಟ್ಬಿಡು ನಮ್ಮ ಕೈಯಾಗ. ಯಾಕಂದ್ರೆ ಕೆಲಸ ಬೋಗಿಸಿ ಭಾಳ ಅವ. ನಿನಗೊಂದು ಚರಿಗೆ ನೀರು ತುಂಬಿ ಕೊಡ್ತೀವಿ, ನಿಂಗನ ಗುಡಿಯಾಗ ಹೋಗಿ ಮಕ್ಕ ಮಾಡ್ಬೇಡ್ಲಿ ಕೋಡಿ. ಹಂಗೆ ಮಾಡ್ಬೇಡ್ಲಿ. ಯಪ್ಪ ಹೋಗು, ಇವತ್ತು ನಮ್ದು ಮದುವೆ ಆಗೈತಿ, ಫಸ್ಟ್ ನೈಟ್ ಐತಿ, ಹೋಗಿ ಎಲ್ಲ ಅರೇಂಜ್ ಮಾಡುವ. ಇಲ್ಲ ಹೂವ ಪವ ಹಾಕಿ ಮಂಚ ಹೇಳತ್ 4 ಮಂದಿಗೆ ನೀವು ಬರ್ರಿ, ಸಾಕೋಸ್ ಬರ್ರಿ, ನಾವು ಓದ್ನಿ ಆಟ ಮಾಡಮ್ಮ. ಹೋಗಿ ಎಲ್ಲ ರೆಡಿ ಮಾಡ. ಮತ್ತೆ 4 ಮಂದಿ ಏನು ನೀ ಮತ್ತೆ ನೋಡ ಮತ್ತೆ ಬರ್ಲೆ ಬರ್ಲೆ ಹೇಳಿದಾರ. ಮೊದಲು ನಮ್ಮ ಅಪ್ಪ ಎಷ್ಟು ಹಾರಾಡ್ತಿದ್ದ, ಈಗ ನೋಡು ಬರ್ಲ ಮಳಿ ಅಂತ ಹೆಂಗಂತಾನ. ಹೋಲ್ ಬಿಡು, ಅಂತ ನೀನು ಲಕ್ಷ್ಮಿ ಯೋಜನೆ ಚಾನ್ಸ್ ಹೊಡ್ದಿಯಲ್ಲ.
ಅದ ಹೆಂಗ ಸುಂದ್ರಿ ಅದೇಂಗಂತ ಕೇಳ್ತಿಲ್ಲ ಮತ್ತೆ ನಮ್ಮ ಅಪ್ಪನ ತ್ರಿಜಿಟ್ ಚಾವಿನ ಸಿಕ್ತಿಲ್ಲ ನಿನ್ ಕೈಯಾಗ ಮತ್ತ ನೀನು ಹೊಡೆದಲ್ಲ ನಾನ್ ನೋಡ್ದೆ ಆ ಚಂದ್ರನ ಬಂಗಾರ ಬಳಿ ಎಲ್ಲ ಸತ್ಯನಾಶ ಮಾಡಿ ಅವನ ದಬ್ಬಿ ಬಿಟ್ಟಿ ಹಾ ಮತ್ತೆ ಇದು ಕಲಿಯುಗ ಅಲ್ಲ ಸುಂದ್ರಿ, ಇದು ಕಲಿಯುಗ. ಬುದ್ಧಿದ್ದರೆ ಇಲ್ಲಿ ಕಾಲ ಮಾಡಬಹುದು. ಆಯ್ತು ನಡಿ ಅಂತ ಅದಕ್ಕಾಗಿ ಎಲ್ಲ ನಿಂಗೆ ಮುತ್ತಿನ ಆಶೀರ್ವಾದ ನಮ್ಮೆಲ್ಲ ಸದಾ ಇರ್ಲಂತ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಆ ಮುಂದಾಗಿ ಚಂದಾಗಿ ಸಂಸಾರ ಮಾಡೋಣ. ಆಯ್ತು ಏನಂತೆ? ಎಲ್ಲಿ ಹೋಗೋಣ ಹೇಳು. ಆ ಹನಿಮೂನಿಗೆ ಎಲ್ಲಿ ಕರ್ಕೊಂಡು ಹೋಗ್ತಿ? ಎಲ್ಲಿಗೂ ಮನೆ ಮನೆಗೆ ಎಲ್ಲಿ ಹೋಗೋಣ? ಇಲ್ಲೇ ಮಾಡ್ಕೊಂಡು ಹೋಗ್ಬಿಡ ಮಕ್ಕಳೇ. ಹಾ ಇಲ್ಲೇ ಮಾಡೋಣ. ಯಾಕಂದ್ರೆ ನಮಗಿಂತ ಮುಂಚೆ ಅವರೇ ಹೋಗಿ ಕೂತಿರ್ತಾರ. ಅದ್ರ ಸಂಬಂಧ ಬೇಡ, ಇಲ್ಲಿ ನಾವ್ ಅಲ್ಲಿ ಹೋಗ್ತೀವಲ್ಲ, ಅಲ್ಲಿ ಹೋಗಿ ಎಲ್ಲಿ ಹೋಗೋದತ್ರ ಡಿಸ್ಕಷನ್ ಮಾಡೋಣ. ಆಯ್ಕೆ ಮಾಡ. ನಮ್ಮ ಮದುವೆ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ, ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ನಿಶಯ, ನೆತ್ತಿಗೇರಿದ ಈ ದಿನ ನಿಶಯ. ದುನಿಯ ನಮ್ಮದೆ ಬಾ ಮಗ ದಿನವೋ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯೋ ನೀ ಗೋಲಿ. ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ. ಯಾರೇ ಬಂದರೂ ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಣ್ಣ ಬಾಟಲಿ ಇದೆ ಕೈಯಲ್ಲಿ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು
ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನೋಡು ಗಂಗಾ, ಸುಮ್ಮನೆ ಕಣ್ಣು ಮುಚ್ಚಿ ಈ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದರೆ ಒಳಿತು. ಇಲ್ಲವಾದರೆ ಚಿತ್ರಹಿಂಸೆ ಅನುಭವಿಸುವುದಲ್ಲದೆ ಶೀಲವನ್ನು ಕಳೆದುಕೊಂಡು ನಾಯಿ ಮುಟ್ಟದ ಗಡಿಗೆ ಅಂತಾದಿತ್ತು ನಿನ್ನ ಪರಿಸ್ಥಿತಿ. ವಿಚಾರ ಮಾಡು. ಇಲ್ಲ, ನೀವೆಷ್ಟೇ ಹೇಳಿದ್ರು, ನೀವೆಷ್ಟೇ ಚಿತ್ರಹಿಂಸೆ ಕೊಟ್ಟರು, ನಾನು ಮಾತ್ರ ಈ ಪೇಪರ್ಗಳಿಗೆ ಸಹಿ ಹಾಕೋದಿಲ್ಲ. ಏ ಎಣ್ಣೆ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಗಂಗಾ. ಈ ರೆಡ್ಡಿ 3 ಎಣಿಸುವಷ್ಟರಲ್ಲಿ ಈ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದರೆ ಸರಿ. ಇಲ್ಲವಾದರೆ ಈ ನನ್ನ ಪಿಸ್ತಲಿನ ಗುಂಡೇಟಿಗೆ ಬಲಿಯಾಗುವೆ. ನಂಬರ್ 1. ಏ ರೆಡ್ಡಿ, ಸಾಕು ನಿಲ್ಲಿಸು ನಿನ್ನ ಹುಚ್ಚಾಟತನವನ್ನು. ಇವಳ ಸಹಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲೋ ಮಿಸ್ಟರ್, ಬಿಟ್ಟು ಬಿಡ ಅವಳನ್ನು. ಯಾರು? ಓಹೋ, ನೀಲಕಂಠ ದೇಸಾಯಿ, ಸರಿಯಾದ ಸಮಯಕ್ಕೆ ಬಂದಿರುವಿರಿ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಯ್ಯೋ ಮಂಕೆ, ಈಗಾಗತ್ತೆ ಅಂತ ನನಗೆ ಮೊದಲೇ ತಿಳಿದಿತ್ತು. ಅಂತೆಯೇ ಇವಳ ಡೂಪ್ಲಿಕೇಟ್ ಸಹಿ ಮಾಡಿಸಿಕೊಂಡು ಈ ಸರ್ವಾಧಿಕಾರಿಗೆ ಈ ದೇಸಾಯಿನೇ. ಶಬಾಷ್ ದೇಸಾಯಿ, ಶಬಾಷ್. ತುಂಬ ಬುದ್ಧಿವಂತರು ನೀವು. ಅಂತೆ ಇಂದು ಆನಿ ತಾನಾಗೆ ಹಳ್ಳಕ್ಕೆ ಬೀಳುವ ಹಾಗೆ ಅಣ್ಣ ತಂಗಿಯರಿಬ್ಬರು ಈ ರೆಡ್ಡಿಯ ಚಕ್ರ ಯುವದಲ್ಲಿ ಸಿಕ್ಕಾಕಿಕೊಂಡಿರುವಾಗ ಜೀವಂತ ಹೋಗಬೇಕಾದರೆ ಈ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಲೇಬೇಕು. ಆದರೆ ರೆಡ್ಡಿ, ಈ ಆಸ್ತಿ ವಾರಸ್ತರನ್ನೇ ಕೊಲೆ ಮಾಡಿ ದಕ್ಕಿಸಿಕೊಂಡು ಮೆರೆತಿರು ಈ ದೇಸಾಯಿಗೆ ನೀನ್ಯಾವ ಲೆಕ್ಕ? ಇವಳ ಒತ್ತು ತಂದುದು ತಪ್ಪಾಯ್ತಂದು ಕ್ಷಮೆ ಕೇಳು. ಇಲ್ಲವಾದರೆ ನನ್ನ ಗುಂಡೇಟಿಗೆ ಬಲಿಯಾಗೋದು ಖಚಿತ. ಸರ್ಕಾರವನ್ನೇ ಬುಡುಮೇಲು ಮಾಡುವ ಸರ್ದಾರನಿಗೆ ಸವಾಲು ಹಾಕುವೆಯ ಮಗನೇ? ಇಷ್ಟು ದಿನ ನಿಮ್ಮ ಹಿಂದೆ ಅಲಿದಾಡಿದ್ದು ಸರ್ವ ಆಸ್ತಿಗೆ ಒಡೆಯನಾಗುವ ಹಂಬಲದಿಂದ ವಿನಃ ಇವಳ ರೂಪ ಲಾವಣ್ಯಕ್ಕಾಗಿ ಅಲ್ಲ. ಆಸ್ತಿ ಪತ್ರ ಹೇಗೆ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ದೇಸಾಯಿ, ಹಸಿದ ಹೆಬ್ಬುಲಿಯ ಗವಿಯಲ್ಲಿ ನಿಂತು ಕುರಿಮರಿ ಅಂದಾಗ ಜೀವಂತ ಬದುಕಲು ಸಾಧ್ಯವೇ ಇಲ್ಲ. ಒಳ್ಳೆ ಮಾತಿನಲ್ಲಿ ಒಪ್ಪಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿದರೆ ಸರಿ. ಇಲ್ಲವಾದರೆ ಅಣ್ಣ ತಂಗಿಯರಿಬ್ಬರನ್ನು ಸ್ಮಶಾನಕ್ಕೆ ಕಳಿಸುವೆ. ಎಚ್ಚರ. ಪಾಪಿಗಳೇ, ನೀವು ಮನುಷ್ಯರಲ್ಲ, ನರ ರಾಕ್ಷಸರು. ಅಂತೆಯೇ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ ನರ ರಾಕ್ಷಸರು ನೀವು. ಲೇ ಎಣ್ಣೆ, ಈ ರೆಡ್ಡಿ ಕೋರ್ಟಿನ ಜೇಬಿನಲ್ಲಿದೆ ಆ ನಿನ್ನ ಕಾನೂನು. ನಿನ್ನನ್ನು ಹೊರಗೆ ಬಿಟ್ಟರಲ್ಲವೇ ನಮ್ಮ ಅಕ್ರಮ ಅವ್ಯವಹಾರಗಳನ್ನು ಬಯಲಿಗೆಳೆಯುವುದು. ನೋಡು ದೇಸಾಯಿ, ನನ್ನ ನಿನ್ನ ವ್ಯವಹಾರ ಆಮೇಲೆ ಬಗೆಹರಿಸಿಕೊಳ್ಳೋಣ. ಮೊದಲು ಇವಳಿಗೊಂದು ಗತಿ ಕಾಣಿಸು. ಯಾಕಂದರೆ ನಮ್ಮಿಬ್ಬರಿಗೂ ಸಿಂಹ ಸಪನವಾಗಿರುವ ACP ಶ್ರೀಕಾಂತನನ್ನು ಈ ನಿನ್ನ ಮುದ್ದು ತಂಗಿ ಪ್ರೀತಿಸುತ್ತಿದ್ದಾಳೆ. ಅವಳನ್ನು ಹೊರಗೆ ಬಿಟ್ಟರೆ ಮುಗಿಯಿತು ನಮ್ಮಿಬ್ಬರ ಕತೆ. ಜೇಲು ಕಂಬಿ ಎಣಿಸುವುದಂತೂ ಗ್ಯಾರಂಟಿ. ವಿಚಾರ ಮಾಡು. ಗಂಗಾ, ರೆಡ್ಡಿ ಹೇಳೋ ಮಾತು ನಿಜವೇ?
ಹೌದು ಅಣ್ಣ, ಹೌದು. ಮುಚ್ಚು ಬಾಯಿ ಕತ್ತಿ. ಈ ದೇಸಾಯಿ ಮಾತಾಡಿದರೆ ಸರ್ಕಾರವೇ ಗಡಗಡ ನೆಂತಿರುವಾಗ ಆ ಸರ್ದಾರಿಗೆ ಎದುರುವೇನಾ ಈ ದೇಸಾಯಿ? ಈಗಲೇ ಕೊಂದು ಬಿಡಿವೆ. ಅವರೇ ಹಿಡಿದುಕೊಳ್ಳಿ ಅವಳನ್ನು, ಈಗಲೇ ಕೊಂದು ಬಿಡಿವೆ. ಹ್ಯಾಂಡ್ಸ್ ಅಪ್ ಮಿಸ್ಟರ್ ದೇಸಾಯಿ, ಹ್ಯಾಂಡ್ಸ್ ಅಪ್. ಲೇ ಸಿಪಿ, ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಪ್ರೀತಿಯ ಗಂಗಾ ಪ್ರಾಣ ಹಾರಿ ಹೋಗಿತ್ತು. ಲೇ ದೇಸಾಯಿ, ನಿನ್ನ ಬದುಕಿನಲ್ಲಿ ಗುಂಡಿದ್ದರೆ ತಾನೇ ಗುಂಡಾರಿಸುವ. ಸುತ್ತಲೂ ಕಣ್ಣಾಡಿಸಿ ನೋಡು. ನಿನ್ನ ಮನೆಯ ಸುತ್ತಲೂ ಪೊಲೀಸರನ್ನೇ ನಿಂತಿರಿಸುವೆ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಇವನನ್ನು. ACP, ಈ ರೆಡ್ಡಿ ಕೈಗೆ ಕೋಳ ತೊಡಿಸುವ ಅಧಿಕಾರಿ ಹುಟ್ಟಿಲ್ಲ. ಈ ಕರ್ನಾಟಕದಲ್ಲಿ ಮುಂದೆ ಹುಟ್ಟುವುದೂ ಇಲ್ಲ. ಮುಚ್ಚುಬಾಯಿ ಬದ್ಮಾಸ್. ನಿಮ್ಮಂಥ ಲುಚ್ಚಗಳಿರುವುದರಿಂದಲೇ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನೆರೆ ಸಂತ್ರಸ್ತರ ಹಣ ದುರ್ಬಳಕೆ ಮಾಡಿ ನೆರೆ ಸಂತ್ರಸ್ತರ ಆವಳಿಯನ್ನು ಧ್ವಂಸಗೊಳಿಸಿ ಈ ನಮ್ಮ ದೇಶವನ್ನು ಲೂಟಿ ಮಾಡಿದ ನಿಮ್ಮಂತರಿಗೆ ವಾದ್ದು ಬುದ್ಧಿ ಕಲಿಸುತ್ತೇನೆ. ಲೇ ಸಿಪಿ, ನಮ್ಮಂತ VIP ಅರೆಸ್ಟ್ ಮಾಡಬೇಕಾದ್ರೆ ಅರೆಸ್ಟ್ ವಾರೆಂಟ್ ಇದೆ ನಿನ್ನ ಹತ್ತಿರ. ಬಾಯಿ ಮುಚ್ಚು ಕತ್ತೆಗಳೇ. ಸಾಕ್ಷ್ಯ ಆಧಾರಗಳಿಲ್ಲದೆ ಬರಿಗೈಯಲ್ಲಿ ಬರಲು ಮುಟ್ಟಾಳೆನೆಂದು ತಿಳಿಯಬೇಡ ಈ ACP. ಪೊಲೀಸ್ ಅರೆಸ್ಟ್ ಮಾಡಿದವರನ್ನು. ಲೇ ACP, ಅರೆಸ್ಟ್ ಮಾಡಿನೆಂದು ಹೆಮ್ಮೆ ಪಡಬೇಡ. ನೀನು ಪೊಲೀಸ್ ಸ್ಟೇಷನ್ ಮೆಟ್ಟಲೇರುವ ಮುನ್ನ ನಮ್ಮ ಬಿಡುಗಡೆ ಬೇಲ್ ರೆಡಿ ಆಗಿರುತ್ತೆ. ಬಿ ಕೇರ್ಫುಲ್. ಲೇ ACP, ನಮ್ಮನ್ನು ಅರೆಸ್ಟ್ ಮಾಡಬೇಕಾದರೆ ಈ ಸರ್ಕಾರ ಗಡಗಡ ನಡುತ್ತಿರುವಾಗ ಈ ಸರ್ಕಾರದಲ್ಲಿ ಯಾವ ತೂತು ಒತ್ತಿದರೆ ಯಾವ ತೂತು ದಾರಿ ಸಿಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು. ನಾನು ಸಾಕ್ಷಿ ಹೇಳ್ತೀನೋ ದೇಸಾಯಿ? ಕುಂಟ, ನನ್ನ ಮನೆ ಅನ್ನ ತಿನ್ನುವ ನಾಯಿ ನನ್ನ ವಿರುದ್ಧ ಸಾಕ್ಷಿ ಹೇಳುವೆ ಆ ಮಗನೇ? ನಾನು ನಾಯಿಯಲ್ಲೋ, ನೀನು ಹುಚ್ಚ ನಾಯಿ. ಆಸ್ತಿಗೋಸ್ಕರ ಹಗಲಾಗಿರುಳು ಅಪ್ಪಿಸುವ ಹುಚ್ಚ ನಾಯಿ. ನಾನು ಈ ಮನೆಯ ಯಜಮಾನ. 25 ವರ್ಷಗಳ ಹಿಂದೆ ನನ್ನ ಹಡ್ನ ಹತ್ಯೆಯನ್ನು ಕೊಲೆಗೈದು ಕಾರ್ ಆಕ್ಸಿಡೆಂಟ್ ಆಗಿದೆ ಎಂದು ನಂಬಿಕೆ ಇದೆ. ಇದನ್ನು ವಿರೋಧಿಸದ ನನ್ನನ್ನು ಕಾಲು ಕಡಿದು ಹೊಳೆಯಲ್ಲಿ ಬೀಸಾಕಿದೆ. ಅದೃಷ್ಟವಶಾತದಿಂದ ನಾನು ಬದುಕಿಕೊಂಡು ಬಂದೆ. ಮುಂದೆ ನಾನೇ ಈ ಊರಿನ ದೇಸಾಯಿ ಎಂದು ಮೆರೆಯುತ್ತಿರುವ ನಿನ್ನನ್ನು ಮಟ್ಟ ಹಾಕಲು ನಾನು ನಿನ್ನ ಮನೆಯಲ್ಲಿ ಗುಮಸ್ತಗಿರಿಯನ್ನಾಗಿ ಸೇರಿಕೊಂಡೆ. ನೀ ಮಾಡುವ ಬಡವರ ಮೇಲಿನ ಅನ್ಯಾಯ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಟ್ಟ ಹಾಕಲು ಈ ಸಾಕ್ಷಿ ಸಮೇತ ನನ್ನ ಹತ್ತಿರವೇ. ತೆಗೆದುಕೊಳ್ಳಿ ಸಾಹೇಬ್ರೆ ಈ ಫೈಲನ್ನು. ಶಬಾಸ್ ಕಂಠಪ್ಪ, ನೀನು ಕುಂಟನಲ್ಲ ಬಂಟ. ನಿಮ್ಮಂಥ ಸಮಾಜ ಸೇವಕರು ಈ ಭಾರತದಲ್ಲಿ ಇದ್ದರೆ ನಾವು ಒಳ್ಳೆಯ ಕೆಲಸ ಮಾಡಲು ಸಹಾಯವಾಗುತ್ತದೆ. ಪೊಲೀಸ್ ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ ಈ ಬದ್ಮಾಸ್ಗಳನ್ನು. ಸಾಹೇಬ್ರೆ, ಈ ನನ್ನ ಮಕ್ಕಳಿಗೆ ಸದ್ದಾಮ್ ಹುಸೇನಿಗೆ ಏರಿಸಿದಾಗ ನೇಣಗಂಬ ಕೇರಿಸ್ರಿ. ದಿಲ್ಲಿ ಸುಪ್ರೀಂ ಕೋರ್ಟಿಗೆ ಬಂದು ನಾನು ಸಾಕ್ಷಿ ಹೇಳ್ತೀನಿ. ಓಕೆ, ಆಲ್ ರೈಟ್.
ಕಡ್ಯಪ್ಪ ಗಂಗಾ ನಾನಿನ್ನು ಬರಲೆ. ಹಾ ತಡ್ರಿ ಸಾಹೇಬ್ರೆ, ಸ್ವಲ್ಪ ಬರ್ರಿ ಬರ್ರಿ. ಸಮಾಜದಲ್ಲಿ ಸತ್ಯ, ನ್ಯಾಯ, ಅನ್ಯಾಯ, ಧರ್ಮವನ್ನು ಎತ್ತಿಡಿದ ನಿಮ್ಮಂಥ ನಿಷ್ಠಾವಂತರು ಈ ಭೂಮಿ ಮೇಲೆ ಇರಬೇಕು. ಅದಕ್ಕಾಗಿ ನಾನು ನಿಮಗೊಂದು ಮಹತ್ವದ ಕಾಣಿಕೆ ಕೊಡುವೆ. ಅದೇನು ಕಾಣಿಕೆ ಅಂತ ಬಿಡಿಸಿ ಹೇಳು ಕಂಟಪ್ಪ, ಒಗಟಿನಲ್ಲಿ ಹೇಳಬೇಡ. ನೋಡಿ ಸಾಹೇಬ್ರಿ, ನೀವು ಈ ಸರ್ಕಾರ ನಡುಗಿಸಿದ ಸರ್ದಾರ, ನೀವು ಈ ಸರ್ಕಾರ ನಡುಗಿಸಿದ ಸರ್ದಾರ. ಕಡ್ಯಪ್ಪ ನೀನು ಕುಂಟನಲ್ಲ, ನೀನು ಬಂಟ. ಇಂಥ ದೇಶದ್ರೋಹಿಗಳನ್ನು ಮಟ್ಟ ಹಾಕಲು ಸಹಾಯ ಮಾಡಿದ ನಿನಗೆ ತುಂಬಾ ಧನ್ಯವಾದಗಳು. ಸಾಹೇಬ್ರ ಹಂಗ ಬಾಯಿಲಿಂತ ಮಾತು ಹೇಳ್ಬೇಡ್ರಿ. ಬಂಡ ಸಮಾಜದಾಗ ಬೂಟ್ ತೊಗೊಂಡು ಮಾರಿ ಕೆತ್ತುವಂಗೆ ಹೊಡೆದೇಳ್ರಿ ನನ್ನ ಮಕ್ಕಳಿಗೆ. ನೋಡ್ರಿ ಸಾಹೇಬ್ರ, ಈ ನಮ್ಮ ಗಂಗಾ ನಿನ್ನ ಭಾಳ ಪ್ರೀತಿ ಮಾಡ್ತಾಳಂತ್ರಿ. ಅವ್ರನ್ನ ಕೊಟ್ಟು ನಿನಗೆ ಮದುವೆ ಮಾಡ್ಬೇಕಂತ ಮಾಡಿ ನೀ ಏನಂದ್ರಿ ಸಾಹೇಬ್ರ? ಅದು ಆಗುವುದಿಲ್ಲ. ನನ್ನ ಅಂಡ ಅತ್ತೆಗೆ ಏನೊಂದು ಮಾತು ಕೇಳುವೆ. ಗಂಗಾ, ಶ್ರೀಕಾಂತಪ್ಪನವರು ಪ್ರೀತಿ ಮಾಡಿದಿಲ್ಲರಿ ಅವ? ಹೌದು ಚಿಕ್ಕಪ್ಪ, ನನ್ನ ಮನಸ್ಸಾರೆ ಅವರನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ. ಈ ಜನ್ಮದಲ್ಲಿ ಮದುವೆ ಆದ್ರೆ ಅವರನ್ನೇ ಮದುವೆ ಆಗ್ಬೇಕು ಅಂತ ತೀರ್ಮಾನನೂ ಮಾಡ್ಕೊಂಡಿದ್ದೀನಿ ಚಿಕ್ಕಪ್ಪ. ದಯವಿಟ್ಟು ಅವ್ರಿಗೊಪ್ಸಿ ನಮ್ಮಿಬ್ರಿಗೂ ಮದುವೆ ಮಾಡ್ಕೊಟ್ಬಿಡಿ. ಗಂಗಾ, ಹಾಗಾದರೆ ತಾರಮ್ಮ ನಿನ್ನ ಕೈಯನ್ನು. ತದೇವ ಲಕ್ಷ್ಮೀ ಸದೇವ ತಾರಾ ಚಂದ್ರವತಿ ಮಾಂಗಲ್ಯ ಸಂಪೂರ್ಣ ಜೈ. ಅಮ್ಮವ್ರೆ, ನಮ್ಮ ಶ್ರೀಕಾಂತರಪ್ಪ ಅಪ್ಪವ್ರ ಹೆಸರು ಹೇಳ್ಬೇಕ್ರಿ ನೀವು. ಹಣೆಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಕಾಲಿಗೆ ಕಾಲುಗ ಚಂದ, ನನಗೆ ನನ್ನ ಪತಿ ದೇವರಾದ ಶ್ರೀಕಾಂತನೇ ಬಲು ಅಂದ. ಅದೇ ರೀತಿಯಾಗಿ ಶ್ರೀಕಾಂತಪ್ಪ ಅವರ ಅಮ್ಮವ್ರ ಹೆಸರು ಕೂಡ ನೀವು ಹೇಳ್ರಿ. ಹಗ್ಗದಲ್ಲೇ ಹೊಡೆದ್ರೆ ಮೊಗ್ಗಲಕ್ಕೆ ಗೊತ್ತಾಗಂಗ. ಮಂಗಳ ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ. ದೀನಬಂಧು ಕಲಾಚೇತನ, ದೀನಬಂಧು ಕಲಾಚೇತನ, ಪಾಲಿಸು ಹರ ಗುರು ಜ್ಞಾನಮೂರ್ತಿಗೆ ಶರಣು ಎನ್ನುವೆ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. ಹರ ಮರಾಠಿ ಹರ ಮರಾಠಿ ಹಿಂದೆ ವಂದೇ. ಈ ದಿನ ಕಲಾಪ್ರೇಮಿಗಳಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು.